ಇವತ್ತಿನ ಇವತ್ತಿನ ವಿಶೇಷ ಬಂದು ಸ್ಟ್ರೋಕ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಶಿವಕುಮಾರ್ ಸರ್ ಹೇಳಿದ್ರು ನಮ್ಗೆ. ಸೊ ನಮ್ದೊಂದು ಮಾತೇ ಇದೆ ನ್ಯೂರಾಲಜಿಲಿ, ಅದೇನು ಅಂದ್ರೆ ಲರ್ನ್ ನ್ಯೂರಾಲಜಿ ಸ್ಟ್ರೋಕ್ ಬೈ ಸ್ಟ್ರೋಕ್ ಅಂತ. ನನಗೆ ಸರ್ ಹೇಳಿದ್ರು ಕಾರ್ಡಿಯಾಲಜಿ ರೆಸ್ಪಿರೇಟರಿ ಮೆಡಲ್ ತಗೊಂಡ್ರು, ಯಾಕೆ ನ್ಯೂರಾಲಜಿ ತಗೊಂಡ್ರು ಅಂದ್ರೆ, ನಾನು MBBS ಅಲ್ಲಿ ಸೆಕೆಂಡ್ ಇಯರ್ MBBS ಇದ್ದಾಗ್ಲೇನೆ ನಾನು ನ್ಯೂರಾಲಜಿಸ್ಟ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಯಾಕಂದ್ರೆ ಬ್ರೈನ್ ಇಸ್ ಸಚ್ ಎ ಫ್ಯಾಸಿನೇಟಿಂಗ್ ಥಿಂಗ್. ಒಂದು ಬ್ರೈನ್ ಎಷ್ಟೋ ಸಾವಿರ ಕಂಪ್ಯೂಟರ್ಗೆ ಸಮಾನ. ಅದೇನೋ ಬ್ರೈನ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ ಅಲ್ಟಿಮೇಟ್ಲಿ ನಾವ್ ಏನೇ ಒಂದು ಸಣ್ಣ ಮೂಮೆಂಟ್ಸ್ ಇಂದ ಹಿಡಿದು ಏನೇ ಒಂದು ಆಲೋಚನೆ ಮಾಡೋದಾದ್ರೂ ಮಾನಸಿಕವಾಗ್ಲಿ ಮತ್ತೆ ಯಾವ್ದೇ ರೀತಿ ಮೂಮೆಂಟ್ಸ್ ಆಗ್ಲಿ, ಅಲ್ಟಿಮೇಟ್ಲಿ ದ ಬ್ರೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಗೊತ್ತಾಯ್ತು. ದೇರ್ ಇವನ್ ಹಾರ್ಟ್ ಇಸ್ ಕಂಟ್ರೋಲ್ ಬೈ ಬ್ರೈನ್. ಆಕ್ಚುಲಿ ನಾವು ಹಾರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಸತ್ಯ ಅದು. ಹಾರ್ಟ್ ಇಸ್ ಅನ್ ಇಂಜಿನ್, ಯಾಕಂದ್ರೆ ಅದು ಡೆಫಿನೆಟ್ಲಿ ಏನೋ ಪಂಪ್ ಮಾಡುತ್ತೆ ಬ್ಲಡ್ ಎಲ್ಲದಕ್ಕೂ, ಇನ್ಕ್ಲೂಡಿಂಗ್ ಬ್ರೈನಿಗೆ. ಬಟ್ ಬ್ರೈನ್ ಇಸ್ ದ ಒನ್ ವಿಚ್ ಕಂಟ್ರೋಲ್ಸ್ ರೆಸ್ಪಿರೇಷನ್, ಬ್ರೈನ್ ಇಸ್ ದ ಒನ್ ವಿಚ್ ಕಂಟ್ರೋಲ್ಸ್ ಹಾರ್ಟ್, ಬ್ರೈನ್ ಇಸ್ ಒನ್ ವಿಚ್ ಗಿವ್ಸ್ ಇಮೋಷನ್ಸ್. ಸೊ ಒಂದೊಂದು ಭಾಗಕ್ಕೆ ಒಂದು ಮಾತಾಡೋಕ್ ಒಂದು ಕೇಂದ್ರ ಅಂತ ಇದೆ ಬ್ರೈನ್ ಅಲ್ಲಿ, ಅರ್ಥ ಮಾಡ್ಕೊಳಕ್ ಒಂದು ಕೇಂದ್ರ ಅಂತ ಇದೆ, ಹಾರ್ಟ್ ಕಂಟ್ರೋಲ್ ಮಾಡಕ್ಕೆ ಅಂತ ಒಂದು ಕೇಂದ್ರ ಇದೆ, ಉಸಿರಾಡಕ್ಕೆ ಅಂತ ಒಂದು ಕೇಂದ್ರ ಇದೆ, ನುಂಗ್ಲಿಕ್ಕೆ ಅಂತ ಒಂದು ಕೇಂದ್ರ ಇದೆ, ಮಾತಾಡ್ಲಿಕ್ಕೆ ಎಲ್ಲ. ನಮ್ಮ ಒಂದು ಉಗ್ರು ಮೂಮೆಂಟ್ಸ್ ಇಂದ ಹಿಡಿದು ನಾವು ಏನು ಬೆರಳಿನ ಹಿಡಿದು ಏನೇ ಮೂಮೆಂಟ್ಸ್ ಇದ್ರು ಅಲ್ಟಿಮೇಟ್ಲಿ ಕಂಟ್ರೋಲ್ ಬೈ ಬ್ರೈನ್. ಹಾಗಾಗಿ ಬ್ರೈನ್ ನನ್ಗೆ ತುಂಬಾನೇ ಇಷ್ಟ ಆಗಿ, ಹಾಗಾಗಿ ಐ ಟುಕ್ ನ್ಯೂರಾಲಜಿ ಆಸ್ ಮೈ ಆಪ್ಷನ್. ಸಿನ್ಸ್ MBBS ನ್ಯೂರಾಲಜಿನೇ ಓದ್ತಾ ಇದೆ ಜಾಸ್ತಿ. ಸೊ ಇವತ್ತು ಸ್ಟ್ರೋಕ್ ಬಗ್ಗೆ ಸರ್ ನಂಗೆ ಮಾತಾಡಕ್ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಮುಂಚೆ ಎಲ್ಲರೂ ತಿಳ್ಕೊಳ್ತಿದ್ರು ಸ್ಟ್ರೋಕ್ ಅಂದ್ರೆ ವಯಸ್ಸಾದವ್ರಿಗೆ ಬರುತ್ತೆ, ಏನೋ ಶುಗರ್ ಹೈ ಇದ್ರೆ ಬರುತ್ತೆ, BP ಹೈ ಇದ್ರೆ ಬರುತ್ತೆ ಅಂತ. ನಾನೀಗ ನ್ಯೂರಾಲಜಿಸ್ಟ್ ಆಗಿ ಹೇಳ್ತಾ ಇದ್ದೇನೆ, ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ನಾನೀಗ ಇಷ್ಟೊಂದು ಏನೋ ವಿಚಾರಗಳು ಹೇಳ್ಬೇಕು ನಿಮ್ಗೆ. 35-40 ವರ್ಷ, ಜಸ್ಟ್ ಎ ಮಿನಿಟ್, ಐ ಆಮ್ ಸಾರಿ. ಕೇಳಿಸ್ತಿದೆ ಎಲ್ಲರಿಗೂ? ನಾನು ಐಪ್ಯಾಡ್ ಇಂದ ಬರ್ತಾ ಇದ್ದೀನಿ, ಕಾಣಿಸ್ತಾ ಇದೀನಾ? ನಮಸ್ಕಾರ ಎಲ್ಲರೂ. ಈಗ ಫ್ಯಾನ್ ಅಷ್ಟೇ ಕಾಣಿಸ್ತಾ ಇದೆ. ಅಲ್ಲ, ಈಗ ನಾನು ಐಪ್ಯಾಡ್ ಇಂದ ಬಂದಿದ್ದೀನಿ, ಮೊಬೈಲ್ ಬೇಡ ಅಂತ ಐಪ್ಯಾಡ್ ಇಂದ ಬಂದಿದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ ಸರ್. ಐಪ್ಯಾಡ್ ಇಂದ ಬಂದಿದ್ದೀನಿ, ಮೊಬೈಲ್ ಬೇಡ ಅಂತ. ನಾನು ಮೊಬೈಲ್ ಎಕ್ಸಿಟ್ ಆಗ್ತೇನೆ ಹಾಗಾದ್ರೆ. ಓಕೆ. ಸೊ ನಾನು ಸ್ಟ್ರೋಕ್ ಬಗ್ಗೆ ಮಾತಾಡುವಾಗ ಹೇಳ್ಬೇಕಾದ್ರೆ, ಈಗ ನಾನು 35 ವರ್ಷ, 28 ವರ್ಷ, 40 ವರ್ಷಕ್ಕೆಲ್ಲ ಸ್ಟ್ರೋಕ್ ನೋಡ್ತಾ ಇದ್ದೇನೆ. ನಾವು ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು, ಲಕ್ವ, ನಾವೇನೇನೋ ಹೇಳ್ತೇವೆ ಅದಕ್ಕೆ. ಆಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ಸ್ಟ್ರೋಕ್ ಅಂದ್ರೆ, ಸ್ಟ್ರೋಕ್ ಅಂದ್ರೆ ಒಂದು ಬ್ರೈನ್ ಅಲ್ಲಿ ಸಡನ್ ಆಗಿ ಅಲ್ಲಿ ಬ್ಲಾಕ್ ಆದರೆ ಅಥವಾ ರಕ್ತಸ್ರಾವ ಆದ್ರೆ ನಾವು ಈಕೋ ಆಗ್ತಿದ್ಯಾ? ಈಗ ಹಲೋ, ತಾವಳು ಎರಡು ಇಟ್ಕೊಳ್ಳಿ ಇನ್ಸ್ಟ್ರೂಮೆಂಟ್, ಒಂದ್ರಲ್ಲಿ ಮ್ಯೂಟ್ ಮಾಡಿ, ಒಂದನ್ನ ಕ್ಲಿಯರ್ ಇನ್ ಒನ್ ಆಫ್ ದೆಮ್. ಈಗ ಕ್ಲಿಯರ್ ಆಯ್ತು ಈಗ ಕ್ಲಿಯರ್ ಆಯ್ತಾ? ಈಗ ಎಸ್, ಕ್ಲಿಯರ್ ಇದೆ ಡಾಕ್ಟ್ರೆ, ಕ್ಲಿಯರ್ ಇದೆ. ಓಕೆ. ಸೊ ನಮ್ಮ ಬ್ರೈನ್ ಅಲ್ಲಿ ರಕ್ತನಾಳ ಅಂತ ಇರುತ್ತೆ. ನಮ್ಮ ಹಾರ್ಟ್ ಇಂದ ರಕ್ತನಾಳ ಕುತ್ತಿಗೆ ಹಾದು ಹೋಗಿ ಎಡಭಾಗದ ಬ್ರೈನಿಗೆ ಮತ್ತೆ ಬಲಭಾಗದ ಬ್ರೈನಿಗೆ ಸಪ್ಲೈ ಮಾಡ್ತಾ ಇದೆ. ಅದಕ್ಕೆ ನಾವು ಕ್ಯಾರೋಟಿಡ್ ಆರ್ಟರಿ ಅಂತ ಕರಿತೇವೆ. ಅದು ಏನಿಲ್ಲ, ನಮ್ಮ ಹಾರ್ಟ್ ಇಂಜಿನ್ ಅಂತ ಆದ್ರೆ ಈ ರಕ್ತನಾಳನೆ ಪೈಪು. ನಮ್ ಎರಡು ಮನೆ ಇದೆ, ಎಡಭಾಗದಲ್ಲಿ ಒಂದು ಮನೆ ಇದೆ, ಬಲಭಾಗದಲ್ಲಿ ಒಂದು ಮನೆ ಇದೆ, ಎರಡು ಅಕ್ಕಪಕ್ಕದ ಮನೆ. ತುಂಬಾ ಇಂಪಾರ್ಟೆಂಟ್. ಎಡಭಾಗದ ಬ್ರೈನು ಬಲಭಾಗದ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ, ಬಲಭಾಗದ ಬ್ರೈನು ಎಡಭಾಗದ ಬ್ರೈನ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಮೂಮೆಂಟ್ಸ್ ಇಂದ ಹಿಡಿದು ಸೆನ್ಸೇಷನ್ ಇಂದ ಹಿಡಿದು ಎಲ್ಲ. ಮತ್ತೆ ಕೆಳಗಿನ ಭಾಗದ ಬ್ರೈನ್, ನಾವು ಬ್ರೈನ್ ಸ್ಟೆಮ್ ಅಂತ ಏನ್ ಕರಿತೀವಿ, ಅದು ನಾವು ಮಾತನಾಡುವಂಥದ್ದು, ನುಂಗುವಂಥದ್ದು, ನಮ್ಮ ಕ್ರೇನಿಯಲ್ ನರ್ವ್ಸ್, ಕಣ್ಣಿಂದ ಹಿಡಿದು ಮಾತನಾಡೋದು ಹಿಡಿದು ನುಂಗುವ ಎಲ್ಲಾ ಮಸಲ್ಸ್ ಗಳನ್ನ ಸಪ್ಲೈ ಮಾಡುತ್ತೆ. ಮತ್ತೆ ಬ್ರೈನ್ ಸ್ಟೆಮ್ ಅಲ್ಲಿ ಹಾರ್ಟ್ ಮತ್ತೆ ಉಸಿರಾಟವನ್ನು ಕಂಟ್ರೋಲ್ ಮಾಡುವ ಕೇಂದ್ರ ಇದೆ. ಎಡಭಾಗದ ಬ್ರೈನು ಬಲಭಾಗದ ಬ್ರೈನಿಗಿಂತ ತುಂಬಾ ತುಂಬಾ ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್. ಆದರೆ ಎಡಭಾಗದ ಬ್ರೈನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಎಡಭಾಗದ ಬ್ರೈನ್ ಅಲ್ಲಿ ನಾವು ಮಾತನಾಡುವ ಕೇಂದ್ರ ಇದೆ. ನಾನು ಈಗೇನ್ ಮಾತಾಡ್ತಾ ಇದ್ದೀನಿ, ಬ್ರೋಕಾಸ್ ಏರಿಯಾ ಲೆಫ್ಟ್ ಸೈಡ್ ಇಂದ ಕಾರಣ. ನೀವ್ ಏನ್ ಮಾತಾಡ್ತಿದ್ದೀರಾ ಅದ್ ನಂಗೆ ಅರ್ಥ ಆಗಕ್ ಕಾರಣ ಎಡಭಾಗದಲ್ಲಿ ವರ್ನಿಕೇಸ್ ಏರಿಯಾ ಅಂತ ಇರುತ್ತೆ. ಸೊ ಲೆಫ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ರೈಟ್, ಬಟ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಬಿಕಾಸ್ ದೇ ಕಂಟ್ರೋಲ್ ಆಪೋಸಿಟ್ ಪಾರ್ಟ್ ಆಫ್ ದ ಬಾಡಿ. ಈ ರಕ್ತನಾಳ ಒಂದೊಂದು ಬ್ರೈನಿಗೂ ಫ್ರಂಟಲ್ ಲೋಬ್ ಅಂತ ಏನಿದೆ, ಅದು ನಮ್ಮ ಬಿಹೇವಿಯರ್ ನ ನೋಡುವಂಥದ್ದು, ಪರ್ಸನಾಲಿಟಿ. ಮತ್ತೆ ಟೆಂಪರ್ ಲೋಬ್ ಅಂತ ಏನಿದೆ, ಅಲ್ಲಿನಿದೆ ಮ್ಯೂಸಿಕ್, ಮೆಮೊರಿ ಮತ್ತೆ ಇಮೋಷನ್ಸ್. ಮತ್ತೆ ಆಕ್ಸಿಪಿಟಲ್ ಲೋಬ್ ಅಂತ ಏನಿದೆ, ಅದು ನೋಡುವಂತ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇಲ್ಲಿ
ಪೆರೈಟಲ್ ಏರಿಯಾದಲ್ಲಿ ನಮ್ಮ ಸೆನ್ಸೇಷನ್ ಎಲ್ಲ ಹೋಗುವಂತ ಜಾಗ ಇದೆ. ದೇವರದಿಂದ ಅಲ್ಲಿ ಸರ್ಕಲ್ ಆಫ್ ವಿಲ್ಲಿಸ್ ಅಂತ ರಕ್ತನಾಳ ಇದೆ. ಇಡೀ ಬ್ರೈನಿಗೆ ಅದು ಚೆನ್ನಾಗಿ ರಕ್ತನಾಳ ಸಪ್ಲೈ ಆಗುತ್ತೆ. ಈ ರಕ್ತನಾಳ ಒಂದು ಪೈಪ್. ನಾವ್ ಎಷ್ಟೇ ಒಳ್ಳೆ ಹೊಸ ಪೈಪ್ ಹಾಕಿದ್ರು ನೀವೇ ನೋಡಿ, ಪೈಪು ಏನೋ ಕಾಲಗಳು ಕಳೀತಾ, ತಿಂಗಳುಗಳು, ವರ್ಷಗಳಾಗ್ತಾ ಆಗ್ತಾ ಪೈಪಲ್ಲಿ ಏನೋ ಕಸ ಕಟ್ಟುವ ಸಾಧ್ಯತೆ ಇರುತ್ತೆ. ಸಿಂಪಲ್ ಆಗಿ ಹೇಳೋದು, ಎಷ್ಟೇ ಒಳ್ಳೆ ಪೈಪ್ ತಗೊಂಡ್ಬಂದಿರಿ, ನೀವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಪೈಪ್ ಕಸ ಕಟ್ತಾ ಹೋಗುತ್ತೆ. ಅದ್ ನೀವು ಒಳಗಡೆ ಪೈಪು ಕಸ ಕಟ್ಟಿದ ವಿಚಾರ ನಿಮ್ಗೆ ಹೊರಗಿಂದ ಕಾಣೋದೇ ಇಲ್ಲ. ಯಾಕಂದ್ರೆ ಹೊರಗಿಂದ ಪೈಪ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ ದಿನ ಒಳಗಡೆ ಪೈಪ್ ಬ್ಲಾಕ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಸಿಂಕ್ ಅಲ್ಲಿ ನೀರ್ ಬರ್ತಾ ಇಲ್ಲ, ಟ್ಯಾಂಕ್ ಅಲ್ಲಿ ನೀರ್ ಬಂದ್ರು, ಟ್ಯಾಂಕ್ ಅಲ್ಲಿ ನೀರಿದ್ರು ಮನೆಗೆ ಕೆಳಗಡೆ ಬರ್ತಾ ಇಲ್ಲ, ಅಥವಾ ಒಂದು ಬಾತ್ರೂಮಿಗೆ ಬರ್ತಾ ಇದೆ, ಇನ್ನೊಂದು ಬಾತ್ರೂಮ್ಗೆ ಬರ್ತಾ ಇಲ್ಲ. ಯಾಕೆ ಹಾಗಾಯ್ತು? ಒಂದೇ ಮನೆಯಲ್ಲಿ ಒಂದು ಬೆಡ್ರೂಮ್ಗೆ ಒಂದು ಬಾತ್ರೂಮ್ ನೀರ್ ಬಂದ್ರೆ ಇನ್ನೊಂದ್ ಕಡೆ ಬರ್ತಾ ಇಲ್ಲ, ಆ ಪೈಪ್ ಅಲ್ಲಿ ಬ್ಲಾಕ್ ಆಗಿದೆ. ಅಥವಾ ಮೇಲೇನೆ ಪೈಪ್ ಬ್ಲಾಕ್ ಆಗಿದ್ರೆ, ಟ್ಯಾಂಕ್ ಮೇನ್ ಪೈಪ್ ಬ್ಲಾಕ್ ಆದ್ರೆ ಇಡೀ ಮನೆಗೆ ನೀರ್ ಬರೋದೇ ಇಲ್ಲ. ಇವತ್ತಿನ ಸಿಂಪಲ್ ವಿಷಯ ಹೇಳೋದಾದ್ರೆ, ಸ್ಟ್ರೋಕ್ ಆಗ್ಲಿಕ್ಕೆ ಕಾರಣ ಎರಡೇ. ಒಂದ ನಿಮ್ಮ ಪೈಪ್ ಬ್ಲಾಕ್ ಆಗಿದೆ, ಇಲ್ಲ ಆ ಪೈಪ್ ಒಡ್ಕೊಂಡು ಹೋಗಿದೆ. ಪೈಪ್ ಒಡ್ಕೊಂಡು ಹೋದ್ರು ಕೂಡ ಅಲ್ಲಿ ನೀರೆಲ್ಲ ಹೊರಗೆ ಚೆಲ್ಲೋಗುತ್ತೆ, ಅದು ಕಿಚನ್ಗೆ ಹೋಗುದೇ ಇಲ್ಲ. ಸೇಮ್ ವಿಷಯ ಇವತ್ತು ಆಗ್ತಾ ಇರೋದು. ಸೊ ಈ ಪೈಪು ಒಡ್ಕೊಳ್ಳೋ ಕಾರಣ ಏನು, ಅಥವಾ ಪೈಪ್ ಬ್ಲಾಕ್ ಆಗಕ್ಕೆ ಕಾರಣ ಏನು? ದಟ್ ಈಸ್ ನಥಿಂಗ್ ಬಟ್ ಸ್ಟ್ರೋಕ್, ಸಡನ್ ಆನ್ಸೆಟ್ ಡೆಫಿಸಿಟ್. ಸಡನ್ ಆಗಿ ನಮ್ಮ ನ್ಯೂರಲ್ ಬ್ರೈನ್ ಅಲ್ಲಿ ಎಲ್ಲಿಯಾದ್ರೂ ರಕ್ತನಾಳ ಬ್ಲಾಕ್ ಆದ್ರೆ, ಇನ್ಫಾಕ್ಟ್ ಅಂತ ಕರಿತೀವಿ, ಇಲ್ಲ ರಕ್ತನಾಳ ಒಡ್ಕೊಂಡೆ ರಕ್ತಸ್ರಾವ ಆದ್ರೆ ಹೆಮರೇಜ್ ಅಂತ ಕರಿತೀವಿ. 10ರಲ್ಲಿ 8 ಜನ ಸ್ಟ್ರೋಕ್ ಆಗ್ಲಿಕ್ಕೆ ಕಾರಣ ರಕ್ತನಾಳ ಬ್ಲಾಕ್ ಆಗಿ, ಪೈಪ್ ಬ್ಲಾಕ್ ಆಗಿ ನೀರ್ ಹೋಗ್ತಾ ಇಲ್ಲ. ಅದು ಮೋಸ್ಟ್ ಕಾಮನ್ ಸ್ಟ್ರೋಕ್. ಇನ್ನು 10ರಲ್ಲಿ 2 ರಕ್ತನಾಳ ಒಡ್ಕೊಂಡು, ಅಂದ್ರೆ ಪೈಪ್ ರಪ್ಚರ್ ಆಗಿ ಬ್ಲೀಡಿಂಗ್ ಆಗಿ ಆಗುವಂತ ಸ್ಟ್ರೋಕಿಗೆ ನಾವು ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಸೊ ಎರಡೂ ಇಂಪಾರ್ಟೆಂಟೇ, ಬಟ್ 8ರಲ್ಲಿ ಬ್ಲಾಕ್ ಇಂದ ಆಗುತ್ತೆ, 2ರಲ್ಲಿ ಒಡ್ಕೊಂಡಾಗುತ್ತೆ. ಎರಡೂ ಡೇಂಜರೇ, ಆದ್ರೆ ಎರಡಕ್ಕೂ ಬೇರೆ ಬೇರೆ ಕಾರಣ ಮತ್ತೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇರ್ತದೆ. ನಾವು ಇದಕ್ಕೆ ಕಾರಣ ಏನು ಅಂದ್ರೆ, ಪೈಪ್ ಯಾಕೆ ಬ್ಲಾಕ್ ಆಯ್ತು ಅಥವಾ ಪೈಪ್ ಯಾಕೆ ಒಡ್ಕೊಳ್ತು ಅಂತ ಬಂದಾಗ, ಇವತ್ತು ಅಷ್ಟೇ, 50 ವರ್ಷ ಮುಂಚೆನೂ ಅಷ್ಟೇ, ಇವಾಗ್ಲೂ ಅಷ್ಟೇ, ನಂಬರ್ 1 ಕಾರಣ ಆ ಪೈಪ್ ಕಸ ಕಟ್ಟಿದೆ. ಅಥಿರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಆ ಪೈಪ್ ಒಳಗಡೆ ಬ್ಲಾಕ್ ಆಗ್ತಾ ಇರುತ್ತೆ, ಹಾರ್ಟ್ ಅಲ್ಲೂ ರಕ್ತನಾಳ ಬ್ಲಾಕ್ ಆಗ್ತಾ ಇರುತ್ತೆ. ನಮ್ಮ ದೇಹದ ತಲೆಯಿಂದ ಕಾಲವರೆಗೆ ಎಲ್ಲಾ ರಕ್ತನಾಳದ ಪೈಪು ಕೂಡ ಬ್ಲಾಕ್ ಆಗ್ತಾನೆ ಇರುತ್ತೆ. ಏಜ್ ಆಗ್ತಾ 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 ಒಬ್ಬ 10 ವರ್ಷದ ಹುಡುಗನಿಗೆ ಪೈಪು 95% ಓಪನ್ ಇದ್ರೆ, ಅವನ್ 50 ವರ್ಷ ಆಗತ್ತಿಗೆ ಅಲ್ಲೊಂದು 20% 30% ಬ್ಲಾಕ್ ಆಗಿರುತ್ತೆ. ಕೆಲವರಿಗೆ ಅದು 70% ಬ್ಲಾಕ್ ಆಗುತ್ತೆ. ಯಾವಾಗ 70% ಬ್ಲಾಕ್ ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಆ ಬ್ರೈನಿಗೆ ಅಥವಾ ಹಾರ್ಟಿಗೆ, ಯಾವ್ದು ದೇಹದ ಯಾವುದೇ ಅಂಗ ಇರ್ಲಿ, ಅದು ಸಫರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಡಿಮಾಂಡ್ ಇದೆ, ಕೆಲಸ ಮಾಡ್ತಾ ಇದ್ದಾನೆ, ಡಿಮಾಂಡ್ ಇದೆ, ಸಪ್ಲೈ ಇಲ್ಲ. ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕು, ನೀರ್ ಬರ್ತಾ ಇಲ್ಲ. ಅಲ್ಲಿ 50 ಜನ ಕಾಯ್ತಾ ಇದಾರೆ ಊಟ ಮಾಡಕ್ಕೆ, ಬಟ್ ಅಲ್ಲಿ ನೀರ್ ಬರ್ತಾ ಇಲ್ಲ ಅಡಿಗೆ ಮಾಡೋಣ ಅಂದ್ರೆ. ಸೊ ಇದು ಪ್ರಾಬ್ಲಮ್. ಡಿಮಾಂಡ್ ಇಸ್ ದೇರ್, ಸಪ್ಲೈ ಇಸ್ ನಾಟ್ ದೇರ್. ಮುಂಚೆ 100% ಪೈಪ್ ಓಪನ್ ಇತ್ತು, ಮತ್ತೆ ನಮ್ಗೆ ಗೊತ್ತಿಲ್ಲ, ಕಾಲಕ್ರಮೇಣ 10 ವಯಸ್ಸು ಆಗ್ತಾ ಆಗ್ತಾ ಕಸ ಕಟ್ತಾ ಹೋಯ್ತು, ನ್ಯಾಚುರಲ್ ಆಗಿ ಅಥಿರೋಸ್ಕ್ಲೆರೋಸಿಸ್ ಆಗ್ತಾ ಹೋಯ್ತು. 60-70 ಆಗುವಾಗ ಗೊತ್ತಾಯ್ತು ನಮ್ಗೆ ನೀರಿನ ಅಭಾವ ಇದೆ. ಬ್ರೈನಿಗೆ ಮತ್ತೆ ಹಾರ್ಟಿಗೆ ಅಥವಾ ಎಲ್ಲಾ ಅಂಗಾಂಗಗಳಿಗೆ ರಕ್ತ ಚಲನೆ ಆಗ್ತಾ ಇಲ್ಲ. ಸೊ ಅಲ್ಲಿ ರಕ್ತ ಹೋಗ್ತಾ ಇಲ್ಲ. ಅದ್ ನಮ್ಗೆ ಗೊತ್ತೇ ಆಗಲ್ಲ. ಯಾವಾಗ ಒಂದು ದಿನ 90% 95% ಬ್ಲಾಕ್ ಆಗುತ್ತೋ ಅವತ್ ನಮ್ಗೆ ಗೊತ್ತಾಗುತ್ತೆ ಅವನಿಗೆ ಸ್ಟ್ರೋಕ್ ಆಗಿದೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹಲೋ, ಕೇಳಿಸ್ತಿದೆ ಎಲ್ಲರಿಗೂ? ಹಲೋ, ನಮಸ್ಕಾರ ಎಲ್ಲರಿಗೂ. ಹಲೋ, ಕೇಳಿಸ್ತಿದ್ಯಾ? ಹಲೋ. ಹೇಗೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವೋ, ಬ್ರೈನ್ ಅಟ್ಯಾಕ್ ಅಂತ ಕರಿತೀವಿ. ದಯವಿಟ್ಟು ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳೋದು ಹೇಳಿದ್ರು ಡಾಕ್ಟರ್ ಒಬ್ರು ಬಿಟ್ಟು. ಸೊ ನಾವು ಹಾರ್ಟ್ ಅಟ್ಯಾಕ್ ನ ಹೇಗೆ ಸೀರಿಯಸ್ ಆಗಿ ತಗೊಳ್ತೀವಿ, ಬ್ರೈನ್ ಅಟ್ಯಾಕ್ ನು ಅಷ್ಟೇ ಸೀರಿಯಸ್ ಆಗಿ ತಗೊಳ್ಬೇಕು. ಒಂದು ಕಾಮನ್ ಲೇಮನ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಹೇಳಿದ್ರೆ, ಸ್ಟ್ರೋಕ್ ಈಸ್ ನಥಿಂಗ್ ಬಟ್ ಎ ಬ್ರೈನ್ ಅಟ್ಯಾಕ್. ಬ್ರೈನಿಗೆ ರಕ್ತನಾಳ ಬ್ಲಾಕ್ ಆಗಿದೆ, ಅದೇ ಅಟ್ಯಾಕ್ ಅಂತ ಹೇಳುವಂತದ್ದು. ಕಸ ಕಟ್ಟಲಿಕ್ಕೆ ಕಾರಣ ಏನು?
ವಯಸ್ಸು ಒಪ್ಕೊಳ್ಳೋಣ. ಇನ್ನೊಂದು ಇಂಪಾರ್ಟೆಂಟ್, ಡಯಾಬಿಟಿಸ್, ಮಧುಮೇಹ ಕಾಯಿಲೆ, ಶುಗರ್ ಇಸ್ ಅ ನಂಬರ್ 1 ಕಾಸ್ ಫಾರ್ ಅಥೆರೋಸ್ಕ್ಲಿರೋಸಿಸ್. ಎರಡನೇ ಕಾರಣ ಬಂದು ಬಿಪಿ ಪ್ರೆಷರ್ ಹೈ ಇದ್ದಾಗ ಆ ಪೈಪ್ ಡ್ಯಾಮೇಜ್ ಆಗ್ತಾ, ಒಂದು ಪೈಪ್ ಅಂತ ಇರುತ್ತೆ, ಆ ಪೈಪಿಗೆ ನೀರು ತುಂಬಾ ಫಾಸ್ಟ್ ಆಗಿ ಹೋಗ್ಬಾರ್ದು, ಅದು ಪೈಪ್ ನ ಹಾಳು ಮಾಡ್ಕೊಂಡು ಹೋಗುತ್ತೆ ಸೈಡ್ ನ ವಾಲ್ ನ. ಅದೇ ತರ ಹೈ ಬಿಪಿ ಇದ್ದಾಗ, ಶುಗರ್ ಎತ್ಕೊಳ್ಳುತ್ತೆ. ರಕ್ತನಾಳಕ್ಕೆ ಒಂದು ಎಂಡೋಥಿಲಿಯಂ ಅಂತ ದೇವರು ಪ್ರೊಟೆಕ್ಟಿವ್ ಲೇಯರ್ ಕೊಟ್ಟಿರ್ತಾನೆ. ಈ ಶುಗರ್ ತುಂಬಾ ಹೈ ಇದ್ರೆ ಆ ಒಂದು ಎಂಡೋಥಿಲಿಯಂ ಅನ್ನೋ ಸೆಲ್ಸ್ಗಳು, ಕೋಶಗಳೇನಿದೆ, ಆ ರಕ್ತನಾಳದ ಕೋಶನ ಒಳಗೆ ಹೋಗಿ ಕೋಶನ ದಪ್ಪ ಮಾಡುತ್ತೆ, ಮತ್ತೆ ಅಲ್ಲಿ ಪ್ಲೇಟ್ಲೆಟ್ಸ್ ಎಲ್ಲ ಅಗ್ರಿಗೇಟ್ ಮಾಡುತ್ತೆ, ಮತ್ತೆ ಲಿಪಿಡ್ಸ್, ನಮ್ಮ ರಕ್ತದಲ್ಲ ಇರುವಂತಹ ಕೊಲೆಸ್ಟ್ರಾಲ್ ನ ಅಂಟಿಸ್ಕೊಳ್ಳುತ್ತೆ. ಸೊ ಹೀಗೆ ಒಂದು ಒಳ್ಳೆ ಪೈಪು, ದೇವ್ರು ಕೊಟ್ಟ ಪೈಪ್ ಚೆನ್ನಾಗಿತ್ತು. ನಾವು ಶುಗರ್ ಕಂಟ್ರೋಲ್ ಮಾಡದೆ, ಬಿಪಿ ಕಂಟ್ರೋಲ್ ಮಾಡದೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡದೆ, ಆ ಎಂಡೋಥಿಲಿಯಂ ಅನ್ನೋ ಪದರ ಹಾಳಾಗಿ ಅಲ್ಲಿ ಸಕ್ಕರೆ ಮೆತ್ಕೊಂಡು, ಬಿಪಿ ಇಂದಾಗಿ ಎಲ್ಲ ಉಚ್ಕೊಂಡು, ಮತ್ತೆ ಅಲ್ಲಿ ರಕ್ತದಲ್ಲಿ ಹರಿದಾಡ್ತಿದ್ದಂತ ಕೊಲೆಸ್ಟ್ರಾಲ್, ಫ್ಯಾಟ್, ಕೊಬ್ಬಿನಾಂಶ ಏನಿದೆ ಅದೆಲ್ಲ ಮೆತ್ಕೊಂಡು, ನಿಮ್ಮ ಪೈಪ್ ನಿಮ್ಗೆ ಗೊತ್ತಿಲ್ದಂಗೆ, ನಮ್ಮ ಪೈಪ್ ನಮ್ಗೆ ಗೊತ್ತಿಲ್ದಂಗೆ 10%, 20%, 30% ಆಗ್ತಾ ಹೋಯ್ತು. ಒಳಗಡೆ ಪ್ಲೇಟ್ಲೆಟ್ ಅಂತ ಒಂದು ಕಣ ಇರುತ್ತೆ, ಅದು ತುಂಬಾ ನೊಟೋರಿಯಸ್. ಅದಕ್ಕೆ ಕ್ಲೀನ್ ಇರ್ಬೇಕು ಪೈಪಲ್ಲಿ ಏನಾದ್ರೂ ಕಸ ಕಟ್ಟಿನ ಗೊತ್ತಾದ್ರೆ ಅದು ಅಲ್ಲಿ ತುಂಬಿಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ. ಪ್ಲೇಟ್ಲೆಟ್ಸ್ ಯಾವಾಗ ಅಂಟ್ಕೊಳ್ಳುತ್ತೆ ಅವಾಗ ನಮ್ಮ ಡೇಂಜರ್ ಝೋನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಜೊತೆಗೆ ಸ್ಮೋಕಿಂಗ್ ಇದ್ರೆ, ಆಲ್ಕೋಹಾಲ್ ಇದ್ರೆ, ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆದ್ರೆ, ಇಷ್ಟು ಸಾಕು ನಮಗೆ ನಮ್ಮ ರಕ್ತನಾಳವನ್ನು, ನಮ್ಮ ಪೈಪನ್ನು, ನೀರಿನ ಪೈಪನ್ನು, ರಕ್ತದ ಪೈಪನ್ನು ಬ್ಲಾಕ್ ಮಾಡ್ಲಿಕ್ಕೆ. ಅದು ಬ್ರೈನ್ ಅಲ್ಲಿ ಆದ್ರೆ ಸ್ಟ್ರೋಕು, ಹಾರ್ಟ್ ಅಲ್ಲಿ ಆದ್ರೆ ಹಾರ್ಟ್ ಅಟ್ಯಾಕ್. ಸಿಂಪಲ್ ಆಗಿ ಹೇಳೋದಾದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಮ್ಯಾಟರ್ಸ್, ತಂದೆ ತಾಯಿ ತಾತ ಮುತ್ತಾತರಿಗೆ ಯಾರಿಗಾರ ಒಂದು ಸಕ್ಸೆಸಿವ್ ಜನರೇಷನ್ ಅಲ್ಲಿ ಬಿಪಿ ಶುಗರ್ ಹೈ ಇದ್ರೆ, ಸ್ಟ್ರೋಕ್ ಚಾನ್ಸಸ್ ಹಿಸ್ಟ್ರಿ ಜಾಸ್ತಿ ಇದ್ರೆ, ಇತಿಹಾಸ ಕೇಳಿದಾಗ ಅಂತವರಲ್ಲಿ ಮಕ್ಕಳಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಮೂಲ ಕಾರಣ. ಶುಗರ್, ಬಿಪಿ, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಫ್ಯಾಮಿಲಿ ಹಿಸ್ಟ್ರಿ. ಜೊತೆಗೆ ಸ್ಟ್ರೆಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಚೆನ್ನಾಗ್ ಗೊತ್ತು, ಸ್ಟ್ರೆಸ್, ನೀವೆಲ್ಲ ಯೋಗ ಮಾಡೋದ್ರಿಂದ ನೀವು ಬಹಳ ಕಡಿಮೆ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಮತ್ತೆ ಬಹಳ ಸಂತೋಷವಾಗಿರ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಸೊ ಈ ಸ್ಟ್ರೆಸ್ ಆದಾಗ, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆದಾಗ ಈ ಎಲ್ಲಾ ಆಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ವಯಸ್ಸು, ಏಜ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಹಿಯರ್. ಯಾಕಂದ್ರೆ ವಯಸ್ಸು ಆಗ್ತಾ ಏನೂ ಕಾರಣ ಇಲ್ಲದೆ ನ್ಯಾಚುರಲ್ ಆಗಿ ಪೈಪು ಸಣ್ಣದಾಗ್ತಾ ಹೋಗುತ್ತೆ, ಕಸ ಕಟ್ಟೋದು ಸಾಧ್ಯತೆ ಜಾಸ್ತಿ. ಆದ್ರೆ ನೀವೆಲ್ಲ ಯೋಗ ಮಾಡ್ತಿರೋದ್ರಿಂದ, ಖುಷಿ ಸಂತೋಷ ಆರೋಗ್ಯವಾಗಿ ಇರೋದ್ರಿಂದ, ಅಟ್ಲೀಸ್ಟ್ ಬಿಪಿ, ಶುಗರು, ಕೊಲೆಸ್ಟ್ರಾಲು ಕಂಟ್ರೋಲ್ ಮಾಡ್ಕೊಂಡ್ರೆ, ಮತ್ತೆ ಆಬ್ವಿಯಸ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್ ಇಲ್ಲ ಅಂದ್ರೆ, ನಾರ್ಮಲ್ ಆಗಿ ಏಜ್ ಅಲ್ಲಿ ಪೈಪ್ ಸ್ವಲ್ಪ ಸಣ್ಣ ಆದ್ರೂ ಅಟ್ಲೀಸ್ಟ್ ಅದು 90%, 100% ಬ್ಲಾಕ್ ಆಗಲ್ಲ. 30%, 40% ಬ್ಲಾಕ್ ಆಗ್ಬೋದು, ಬಟ್ ನಮ್ಮ ಆಕ್ಟಿವಿಟಿ ಮಾಡ್ಲಿಕ್ಕೆ ಅದು ಸಾಕಾಗಿರ್ತದೆ. ಸೊ 100% ಓಪನ್ ಆಗಿ ಕ್ಲೀನ್ ಇಟ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ. ಯಾಕಂದ್ರೆ ವಯಸ್ಸು ಎಲ್ಲವನ್ನು ತಗೊಂಡು ಹೋಗುತ್ತೆ ಅನ್ನೋದು ಸಹಜ, ಅದು ಸತ್ಯ ಕೂಡ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಈ ವ್ಯಾಧಿಗಳು ಬರೋದ್ರಿಂದ, ವಯಸ್ಸಾಗೋದ್ರಿಂದ ಖಂಡಿತವಾಗಿಯೂ ನಮ್ಮ ರಕ್ತನಾಳ, ನಮ್ಮ ಪೈಪ್ಗಳು ಸಣ್ಣದಾಗ್ತಾ ಹೋಗೋದು ಸಹಜ. ಆದ್ರೆ ನಾವು ಅದನ್ನ, ನಮ್ಮ ಕೈಲಿ ಇಲ್ಲ, ಅದು ವಯಸ್ಸನ್ನು ನಾವು ತಡಿಲಿಕ್ಕೆ ಆಗೋದಿಲ್ಲ, ವಯಸ್ಸನ್ನು ನಾವು ಹಿಡಿದು ನಿಲ್ಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪೈಪ್ ಸವೆಯೋದು ಸಹಜ, ಸಣ್ಣ ನ್ಯಾಚುರಲ್ ಆಗಿ ಸ್ವಲ್ಪ ಕಸ ಕಟ್ಟೋದು ಸಹಜ. ಆದ್ರೆ ಶುಗರ್ ಕಂಟ್ರೋಲ್ ಮಾಡ್ದೇನೆ, ಬಿಪಿ ಕಂಟ್ರೋಲ್ ಮಾಡ್ದೇನೆ, ಸ್ಮೋಕಿಂಗ್ ಮಾಡ್ಕೊಂಡು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ದೇನೆ, ಕೊಬ್ಬಿನಾಂಶ ತಿನ್ಕೊಂಡು, ಆಲ್ಕೋಹಾಲ್ ಕುಡ್ಕೊಂಡು, ಸ್ಟ್ರೆಸ್ ಮಾಡ್ಕೊಂಡು, ಯೋಗ ಮಾಡದೆ ಅಥವಾ ಎಕ್ಸರ್ಸೈಸ್ ಮಾಡದೆ ಏನಾಗುತ್ತೆ, ಆ ಪೈಪುನ ಬ್ಲಾಕ್ ಮಾಡ್ಲಿಕ್ಕೆ ಕಾರಣ ನಾವೇ ಆಗ್ತೇವೆ. ಅದು ನಮ್ಮ ಕೈಲಿ ಉಂಟು. ದಿಸ್ ಇಸ್ ಕಾಲ್ಡ್ ರಿವರ್ಸಿಬಲ್ ಕಾಸಸ್. ಏಜ್ ಇಸ್ ಇರ್ರಿವರ್ಸಿಬಲ್. ಮತ್ತೆ ಪೋಸ್ಟ್ ಮೆನಪಾಸಲ್ ಫೀಮೇಲ್ಸ್ ಆರ್ ವೆರಿ ಲೆಸ್ ಕಂಪೇರ್ಡ್ ಟು ಮೇಲ್. ಮೆನ್ ಆರ್ ಮೋರ್ ಕಾಮನ್. ಸ್ಟ್ರೋಕಿಗೆ ಜಾಸ್ತಿ ಗಂಡಸರು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಬಟ್ ಪೋಸ್ಟ್ ಮೆನೋಪಾಸ್ ಆದ ನಂತರ ಫೀಮೇಲ್ಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬಿಟ್ರೆ ಬೇರೆ ಕಾರಣ ಸ್ಟ್ರೋಕಿಗೆ ಅಂದ್ರೆ, ಹಾರ್ಟಿನಲ್ಲಿ ಏನಾದ್ರೂ ಲೋಪದೋಷ ಇದ್ರೆ, ಹಾರ್ಟ್ ಅಲ್ಲಿ ಹೋಲ್ಸ್ ಇದ್ರೆ, ಅಥವಾ ವಾಲ್ವ್ಸ್ ಅಂತ ಕರಿತೀವಿ ನಾವು, ವಾಲ್ವುಲರ್ ಹಾರ್ಟ್ ಡಿಸೀಸ್, ಹಾರ್ಟಿನ ವಾಲ್ವ್ ಹುಟ್ಟುವಾಗ್ಲೇ ವೀಕ್ ಇದ್ರೆ, ಅಥವಾ ಕಾರಣಾಂತರದಿಂದಾಗಿ ಅಲ್ಲಿ ಏನಾದ್ರೂ ವಾಲ್ವ್ ಡ್ಯಾಮೇಜ್ ಆಗಿದ್ರೆ, ಆ ವಾಲ್ವ್ ಅಲ್ಲಿ ಕಸ ಕಟ್ಕೊಂಡ್ರೆ, ಆ ಹಾರ್ಟ್ ಇಂದ ಬ್ರೈನಿಗೆ ಸ್ಟ್ರೋಕ್ ಆದ್ರೆ ಅದಕ್ಕೆ ಕಾರ್ಡಿಯೋ ಎಂಬೋಲಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಸೊ ಹಾರ್ಟ್ ಇಂಜಿನ್, ಮಿಷಿನ್ ಗನ್ ಇದ್ದಾಗೆ, ಅಲ್ಲಿ ಏನಾದ್ರು ಕ್ಲಾಟ್ ಕೂತ್ಕೊಂಡ್ಬಿಟ್ರೆ
ಬ್ರೈನಿಗೆ ಹೋಗುತ್ತೆ. ಅದು ಎಡಗಡೆ ಬ್ರೈನ್ ಅಂತ ನೋಡಲ್ಲ, ಬಲಗಡೆ ಬ್ರೈನ್ ಅಂತ ನೋಡಲ್ಲ. ಸೊ ನಮ್ಮ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ನಾವು ಹಾರ್ಟ್ ಅನ್ನು ಕೂಡ ಕ್ಲೀನ್ ಆಗಿ ಇಟ್ಕೊಬೇಕು. ಪಾಪ ಬ್ರೈನ್ ಇಸ್ ಎನ್ ಎಂಡ್ ಆರ್ಗನ್, ಹಾರ್ಟ್ ಇಸ್ ಲೈಕ್ ಎ ಮಿಷಿನ್ ಗನ್. ನೀವೇನಾದ್ರೂ ಹಾರ್ಟ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಕ್ಯಾರೆಕ್ಟರ್ ಗುಣ, ಅದು ಬೇರೆ ವಿಚಾರ, ಅದು ಬೇಕು ಬಿಡಿ. ಹಾರ್ಟ್ ಏನಾದ್ರೂ ಲೋಪದೋಷ ಇದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಗೇನ್ BP, ಶುಗರ್, ಕೊಲೆಸ್ಟ್ರಾಲ್ ಇಂಥ ವಿಚಾರದಿಂದ ಹಾರ್ಟ್ ಅಲ್ಲಿ ಬ್ಲಾಕ್ಸ್ ಇದ್ರೆ, ಹಾರ್ಟ್ ವೀಕ್ ಆದ್ರೆ, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆದ್ರೆ, ಆ ಹಾರ್ಟ್ ಅಲ್ಲಿ ರಕ್ತ ನಿಲ್ಬಾರ್ದು. ನೆನ್ಪಿಟ್ಕೊಳ್ಳಿ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ನಾವೇನ್ ಹಾರ್ಟ್ ಬಡಿತಾ ಇರುತ್ತೆ, ಅದು ಯಾಕೆಂದ್ರೆ ನೀರ್ ಯಾವತ್ತು ನಿಂತ್ರೆ ಕಲ್ಮಶ ಆಗುತ್ತೆ, ಕರೆಕ್ಟಾ? ಹರಿಯುವ ನದಿ ಉಂಟಲ್ಲ, ಅದ್ಯಾವತ್ತು ಕಲ್ಮಶ ಆಗೋದಿಲ್ಲ, ಯಾಕಂದ್ರೆ ನೀರ್ ಪ್ಯೂರ್ ಆಗಿರುತ್ತೆ. ನಮ್ಮ ಹಾರ್ಟು ಅಷ್ಟೇ, ಅದು ರಕ್ತನಾಳಲ್ಲ ಲಬ್ ಡಬ್ ಅಂತ ಬಡಿತಾ ಇರೋದ್ರಿಂದ ಆ ರಕ್ತ ಕಲ್ಮಶ ಆಗಿರೋದಿಲ್ಲ, ಅದು ಕ್ಲೀನ್ ಆಗಿ ಒಂದು ವಿಸ್ಕೋಸಿಟಿಲಿ ಇರುತ್ತೆ, ಬ್ರೈನಿಗೆ ಚಲನೆ ಆಗುತ್ತೆ, ಎಲ್ಲ ಕಿಡ್ನಿಗೆಲ್ಲ ಹೋಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹರಿತರ ನೀರ್ನ ತಡೆದ್ರಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಆ ನೀರು ಅಲ್ಲಿ ಮಣ್ಣಾಗ್ಲಿಕ್ಕೆ ಶುರು ಆಗುತ್ತೆ, ಅದ್ರ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ಸೊಳ್ಳೆಗಳು ಬಂದು ಕೂರ್ಲಿಕ್ಕೆ ಶುರು ಆಗುತ್ತೆ, ನೊಣ ಬಂದು ಕೂರ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಹರಿಯುವ ನೀರಿನಲ್ಲಿ ಇದ್ದ ಪಾವಿತ್ರತೆ ನಿಂತ ನೀರಲ್ಲಿ ಇರೋದಿಲ್ಲ. ಅದೇ ತರ ನಮ್ಮ ಹಾರ್ಟ್ ಏನಾದ್ರೂ ವೀಕ್ ಆಗಿದ್ರೆ, ನಮ್ಮ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇದ್ರೆ, ಹೇಗೆ ನಿಮ್ಮ ಶುಗರ್ ಇಂದ, BP ಇಂದ, ಕೊಲೆಸ್ಟ್ರಾಲ್ ಇಂದ, ಸ್ಟ್ರೆಸ್ ಇಂದ, ಸ್ಮೋಕಿಂಗ್ ಇಂದ, ಆಲ್ಕೋಹಾಲ್ ಇಂದ ಹಾರ್ಟ್ ದೊಡ್ಡದಾಯ್ತು, ಬಲೂನ್ ತರ ಊದ್ಕೊಳ್ತು, ರಕ್ತನಾಳ ಹಾರ್ಟಿಂದೇ ಬ್ಲಾಕ್ ಆಗಿದೆ, ಹಾರ್ಟ್ 75% ಬಡಿಬೇಕು. ನಮ್ದೆಲ್ಲ 65ರಿಂದ 75%, ಯಾರ್ದು 100% ಪಂಪಿಂಗ್ ಕೆಪಾಸಿಟಿ ಇಲ್ಲ, ಯಾವ ಮನುಷ್ಯನಂದು ಇಲ್ಲ ಬಿಡಿ. ಸೊ ಅವರ್ ಪಂಪಿಂಗ್ ಕೆಪಾಸಿಟಿ ಇಸ್ ಕಾಲ್ಡ್ ಇಜೆಕ್ಷನ್ ಫ್ರಾಕ್ಷನ್, 75%, 65. ಈಗ ಹಾರ್ಟ್ ಏನಾದ್ರೂ ವೀಕ್ ಆಗಿ 30% ಆಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ನೀವು ಲಬ್ ಡಬ್ ಏನ್ ಬಡಿತಾ ಇತ್ತು, ಈಗ ಲಬ್ ಡಬ್ ಲಬ್ ಡಬ್ ಅಷ್ಟು ನಿಧಾನಕ್ಕೆ, ಅಥವಾ ಆ ಪಂಪಿಂಗ್ ಕೆಪಾಸಿಟಿ ಪೂರ್ತಿ ಇಲ್ಲ, ಈಗ ಮೆಲ್ಲ ಇಷ್ಟೇ ಬಡಿತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ರಕ್ತ ಅಲ್ಲಿ ನಿಂತ್ಕೊಳ್ಳೋಕೆ ಶುರು ಆಗುತ್ತೆ ಹಾರ್ಟ್ ಅಲ್ಲಿ. ನಾನು ಈಗ್ಲೇ ಹೇಳಿದೆ, ನಿಂತ ನೀರು ಕಲ್ಮಶ, ನಿಂತ ರಕ್ತ ಕೂಡ ಕಲ್ಮಶ ಆಗ್ಬಿಡುತ್ತೆ. ಆ ರಕ್ತ ನಿಂತಾಗ, ಹಾರ್ಟ್ ಅಲ್ಲಿ ಜಾಸ್ತಿ ಹೊತ್ತು ನಿಂತಾಗ, ಆ ಹಾರ್ಟ್ ಅಲ್ಲಿರೋ ರಕ್ತ ಅದು ಹೆಪ್ಪುಕಟ್ಲಿಕ್ಕೆ ಶುರು ಆಗುತ್ತೆ. ವಿ ಕಾಲ್ ಇಟ್ ಆಸ್ ಥ್ರಾಂಬಸ್. ಈ ಹಾರ್ಟ್ ಥ್ರಾಂಬಸ್ ಆದಾಗ ಅದ್ಲೇ ಇರುತ್ತೆ, ಅದು ಇಲ್ಲಿ ಹಾರ್ಟ್ ಹೆಂಗಿದ್ರು ಬಡಿತಾ ಇದೆ ಅಲ್ವಾ, ಮಿಷಿನ್ ಗನ್ ಇದ್ದಾಗೆ. ಹಾರ್ಟಿಗೆ ಎಡಭಾಗ ಬ್ರೈನ್ ಅಂತ ಗೊತ್ತಿಲ್ಲ, ಬಲಭಾಗ ಬ್ರೈನ್ ಅಂತ ಗೊತ್ತಿಲ್ಲ, ಎಡಭಾಗ ರಕ್ತನಾಳ ಅಂತ ಗೊತ್ತಿಲ್ಲ, ಬಲಭಾಗ ರಕ್ತನಾಳ ಅಂತ ಗೊತ್ತಿಲ್ಲ, ಬುಲೆಟ್ ನ ಫೈರ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಸ್ಮೋಕಿಂಗ್ ಗನ್ ಅಂತ ಕರೀತಾರೆ. ಡಬ ಅಂತ ಏನು ಈ ಸಣ್ಣ ಕ್ಲಾಟ್ ಲೆಫ್ಟ್ ರೈಟ್ ಹೋದಾಗ ಬ್ರೈನ್ ಅಲ್ಲಿ ಕ್ಲಾಟ್ ಕುತ್ಕೊಳ್ಳುತ್ತೆ. ಏನಾದ್ರೂ ಕೈ ಕಾಲ್ ಜಾಗದಲ್ಲಿರೋ ಬ್ಲಾಕ್ ಆದ್ರೆ ಸ್ಟ್ರೋಕ್ ಆಗುತ್ತೆ, ಆಸ್ಪತ್ರೆಗೆ ಬರ್ತೀರಾ. ಆದ್ರೆ ಸಣ್ಣ ಕ್ಲಾಟ್ ಕೈ ಕಾಲ್ ಇರೋ ಜಾಗದಲ್ಲಿ ಬ್ಲಾಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಈ ಹಾರ್ಟ್ ಇಂದ ಬ್ರೈನ್ಗೆ ಕ್ಲಾಟ್ ಹೋಗ್ತಾ ಇದೆ ಅಂತ. ಮೆಲ್ಲ ಗೊತ್ತಾಗುತ್ತೆ, ಯಾಕೋ ಮೆಮೊರಿ ಕಡಿಮೆ ಆಗ್ತಾ ಇದೆ, ಏನಿದು ನಂಗೆ ನೆನಪು ಶಕ್ತಿ ಕಡಿಮೆ ಆಗ್ತಿದೆಯಲ್ಲ, ಇದು ವಿಚಾರಗಳು. ಸಣ್ಣ ಕ್ಲಾಟ್ ಆದಾಗ ಬ್ರೈನ್ ಅಲ್ಲಿ ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ವ್ಯಾಸ್ಕುಲರ್ ಡೆಮೆನ್ಷಿಯಾ ಅಂತ ಕರಿತೀವಿ. ಇದು ಹಾರ್ಟಿನ ಒಂದು ವಿಶೇಷತೆ. ಅದೇ ತರ ಇಲ್ಲಿ ಕುತ್ತಿಗೆಯಲ್ಲಿ ರಕ್ತನಾಳ ಏನಾದ್ರೂ ಬ್ಲಾಕ್ ಆದ್ರೆ ನಮ್ಗೆ ದೊಡ್ಡ ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ. ಬ್ರೈನ್ ಒಳಗೆ ರಕ್ತನಾಳ ಬ್ಲಾಕ್ ಆದ್ರೆ ದೊಡ್ಡ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ, ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಹೇಳ್ತೇವೆ. ಈಗ BP ಕಂಟ್ರೋಲ್ ಮಾಡ್ಲೇ ಇಲ್ಲ ಆ ವ್ಯಕ್ತಿ ಅಂತ ಇಟ್ಕೊಳ್ಳೋಣ, BP 180, 200ಕ್ಕೆ ಹೋಯ್ತು. ಆ ರಕ್ತನಾಳ ಮೊದ್ಲೇ ಕಸ ಕಟ್ಟಿ ವೀಕ್ ಆಗಿತ್ತಾ, ಇವತ್ತು BP ಕಂಟ್ರೋಲ್ ಆಗ್ಲಿಲ್ವಾ, ಸ್ಟ್ರೆಸ್ ಅಲ್ಲಿ ಇದ್ನ, ಟೆನ್ಷನ್ ಅಲ್ಲಿ ಇದ್ನ, ಆ ರಕ್ತನಾಳ ಪಟಕ್ಕ ಹೊಡ್ಕೊಳ್ತು. ಅದು ಹೊಡ್ಕೊಂಡ್ರೆ ಬ್ಲಾಕ್ ಆಗಿದ್ದ ಸ್ಟ್ರೋಕಿಗಿಂತ ದೊಡ್ಡ ರಿಸ್ಕ್ ಅಂದ್ರೆ ಹೊಡ್ಕೊಳ್ಳೋ ಸ್ಟ್ರೋಕ್. ರಕ್ತ ಸ್ಪಾಂಜ್ ಇದ್ದಂಗ ಬ್ರೈನು, ರಕ್ತ ಲೀಕ್ ಆಗ್ಬಿಟ್ರೆ ಆ ಸ್ಪಾಂಜ್ ಹೀರ್ಕೊಂಡಂಗ ಆಗ್ಬಿಡುತ್ತೆ, ಬ್ರೈನ್ ಊತ ಶುರು ಆಗತ್ತೆ. ಈಗ ಬ್ರೈನಿಗೆ ಊತ ಆದ್ರೆ ಜಾಗ ಇಲ್ಲಿದೆ ಎಕ್ಸ್ಪ್ಯಾಂಡ್ ಆಗಕ್ಕೆ, ಜಾಗ ಇಲ್ಲ. ಈಗ ನಮ್ಗೆ ಕೈಗೆ ಏನಾದ್ರು ಗಾಯ ಆದ್ರೆ ಅದು 2-3 ದಿನ ಬಿಟ್ಟು ಊದ್ಕೊಳ್ಳುತ್ತೆ, ಇಲ್ಲೆಲ್ಲ ಜಾಗ ಇದೆ. ಬ್ರೈನ್ ಒಂದು ಮೂಳೆ ಒಳಗೆ ಇರುವಂತ ಒಂದು ಬ್ರೈನ್. ಈಗ ಅಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಅಷ್ಟು ಬ್ರೈನ್ ಸತ್ತೋದ್ರೆ, ಬ್ರೈನ್ ಆ ಭಾಗ ಡೆಡ್ ಆದ್ರೆ, ಇನ್ಫಾಕ್ಟ್ ಆದ್ರೆ, ಅಥವಾ ರಕ್ತ ಸ್ರಾವ ಆದ್ರೆ, ಬ್ಲೀಡಿಂಗ್ ಆದ್ರೆ ಬ್ರೈನ್ ಊದ್ತಾ ಹೋಗುತ್ತೆ 2ನೇ ದಿನ 3ನೇ ದಿನ. ಪೇಷಂಟ್ ಬರುವಾಗ ಕಾನ್ಶಿಯಸ್ ಆಗಿರ್ತಾನೆ. ಗಲಾಟೆಗಳಾಗದ ಆಸ್ಪತ್ರೆಯಲ್ಲಿ ಯಾಕೆ ಅಂದ್ರೆ ಇದಕ್ಕೋಸ್ಕರ. ಸರ್ ಬರುವಾಗ ಪೇಷಂಟ್ ಚೆನ್ನಾಗಿ ಮಾತಾಡ್ತಾ ಇದ್ದ, ಇವತ್ತು ಯಾಕೆ ಕೋಮಾದಲ್ಲಿದ್ದಾರೆ ಸರ್ ಆಸ್ಪತ್ರೆಯಲ್ಲಿ, ನೀವು ನಿರ್ಲಕ್ಷ್ಯ ಮಾಡಿದಿರಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಹೇಗೆ ಹೇಳೋದು? ಬ್ರೈನ್ ಇವತ್ತು ಬ್ಲಾಕ್ ಆದ್ರೆ, ಇವತ್ತು ಹೆಮರೇಜ್ ಆದ್ರೆ, ಅದು ಊತ ಶುರುವಾಗದೆ 12 ಗಂಟೆ 24 ಗಂಟೆ ನಂತರ ಅದು ಊತ ಆಗಿ ದೊಡ್ಡದಾದಾಗ ಜಾಗ ಇಲ್ಲಿದೆ, ನಮ್ಮ ಮೂಳೆ ಗಟ್ಟಿ, ಒಂದು ಪ್ರೆಷರ್ ಕುಕ್ಕರ್ ಆಗುತ್ತೆ. ನಮ್ಮ ಈ ಒಂದು ಏನು ಸ್ಕಲ್ ಏನಿದೆ ಅದು ಪ್ರೆಷರ್ ಕುಕ್ಕರ್ ಆಗುತ್ತೆ. ಬ್ರೈನಿಗೆ ಊದಕ್ಕೆ ಜಾಗನೇ ಇಲ್ಲ. ಯಾವಾಗ ಬ್ರೈನಿಗೆ ಊದಕ್ಕೆ ಜಾಗ ಇಲ್ಲ, ಸ್ಟ್ರೋಕ್ ಆಗಿರುತ್ತೋ ಆ ಟೈಮಲ್ಲಿ ಒಳಗಡೆಯಿಂದ ಪ್ರೆಷರ್ ಜಾಸ್ತಿ ಆಗುತ್ತೋ ಪೇಷಂಟು
ಕಾನ್ಶಿಯಸ್ ಇರೋನು ಡ್ರೌಸಿ ಆಗ್ತಾನೆ, ಮೆಲ್ಲ ಸೆಮಿ ಕೋಮಾಗಿ ಹೋಗ್ತಾನೆ, ಮತ್ತೆ ಕೋಮಾಗಿ ಹೋಗಿ ಬ್ರೈನ್ ಡೆಡ್ ಆಗೋ ಸಾಧ್ಯತೆ ಇರುತ್ತೆ. ಆ ಪ್ರೆಷರ್ ಜಾಸ್ತಿ ಆದಾಗ ಹಾರ್ಟ್ ನಿಲ್ಲುತ್ತೆ, ಉಸಿರಾಟನೂ ನಿಲ್ಲುತ್ತೆ. ಆ ಟೈಮಲ್ಲಿ ನಾವು ವೆಂಟಿಲೇಟರ್, ಮಿಷಿನ್, ಅದು ಇದು ಕೆಲವು ಸಲ ಆಪರೇಷನ್ ಮಾಡಿ ಈ ಮೂಳೆನ ತೆಗೆದು ಸೈಡಿಗೆ ಇಟ್ಟು ಬ್ರೈನ್ ಊದ ಜಾಸ್ತಿಯಾಗಿ ಜಾಗ ಕೊಡಕ್ಕೋಸ್ಕರ ನಾವು ಮೂಳೆ ತೆಗೆದು ಸೈಡಿಗೆ ಇಡ್ತೇವೆ. ಆಗ ಬ್ರೈನ್ ಹೊರಗಡೆ ಬಂದು ಊದ್ಕೊಂಡು 1 ವಾರ ಆದ್ಮೇಲೆ ಮತ್ತೆ ವಾಪಸ್ ಒಳಗೆ ಹೋಗುತ್ತೆ. ಅದಕ್ಕೆ ನಾವು ಆಪರೇಷನ್ ಕ್ರೇನೆಕ್ಟಮಿ ಅಂತ ಹೇಳ್ತೇವೆ. ಇದು ಸ್ಟ್ರೋಕ್ ಆಗಿ ಪ್ರೆಷರ್ ಜಾಸ್ತಿ ಆದ್ರೆ. ಇಲ್ಲ ಅಂದ್ರೆ ಏನ್ ಟ್ರೀಟ್ಮೆಂಟ್ ಸ್ಟ್ರೋಕಿಗೆ? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇದೆಲ್ಲ ಬೇಕಾ? ನಮ್ಮ ರಕ್ತನಾಳ ಕಸ ಕಟ್ಟ ಅಗತ್ಯ ಇದೆಯಾ? ಏಜ್ ಒಂದ್ ಬಿಟ್ಟು ಬೇರೆ ಕಾರಣದಿಂದ ಕಸ ಕಟ್ಟಬೇಕಾ? ಅಥವಾ ರಕ್ತನಾಳ ಒಡ್ಕೊಳ್ಬೇಕಾ? ಶುಗರ್ ನಾವು ಜಾಸ್ತಿ ಇಟ್ಕೊಳ್ಬೇಕಾ? BP ಜಾಸ್ತಿ ಇಟ್ಕೋಬೇಕಾ? ಸೊ ಈ ಕಾರಣಾಂತರದಿಂದ ಏನಾಗುತ್ತೆ, ನಾವು ಸ್ಟ್ರೋಕ್ ಆಗೋದಕ್ಕೆ ಕಾರಣ ಇವೆ ಅಂತ ಗೊತ್ತಾದ್ಮೇಲೆ ಬೆಟರ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ನಂಬರ್ 1 ಶುಗರ್ ಕಂಟ್ರೋಲ್, BP ಕಂಟ್ರೋಲ್, ಕೊಲೆಸ್ಟ್ರಾಲ್ ಕಂಟ್ರೋಲ್, ಒಬೆಸಿಟಿ ಕಂಟ್ರೋಲ್. ತೂಕ ಕಡಿಮೆ ಮಾಡ್ಕೊಳ್ಳೇಬೇಕು. 1 ಸೆಂಟಿಮೀಟರ್ ಹೊಟ್ಟೆ ಬಂದ್ರೆ 1 ಸೆಂಟಿಮೀಟರ್ ಹೊಟ್ಟೆ ಬಂದ್ರೆ 5 ರಿಂದ 10 ಮಿಲಿಮೀಟರ್ BP ಜಾಸ್ತಿ ಆಗುತ್ತೆ. 10 ರಿಂದ 20 ಮಿಲಿ ಈಕ್ವಲೆಂಟ್ಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. 10 ರಿಂದ 20 ಶುಗರ್ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಶುಗರ್ 150 ಇದ್ರೆ ನೀವು 1 ಸೆಂಟಿಮೀಟರ್ ಹೊಟ್ಟೆ ಬರ್ಸ್ಕೊಂಡ್ರೆ ಅದು 160, 170 ಆಗುತ್ತೆ. ನೀವು 1 ಸೆಂಟಿಮೀಟರ್ ಹೊಟ್ಟೆ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ BP 120 ಇದ್ರೆ ನಾಳೆ 130 ಆಗುತ್ತೆ. 170 ಇದ್ದವ್ರಿಗೆ 180 ತುಂಬಾನೇ ಜಾಸ್ತಿ. ಸೊ 1 ಸೆಂಟಿಮೀಟರ್ ಹೊಟ್ಟೆ ಕಡಿಮೆ ಆದ್ರೆ, 1 ಸೆಂಟಿಮೀಟರ್ ಕೊಬ್ಬಿನಾಂಶ ಹೊಟ್ಟೆದು ಕಡಿಮೆ ಆದ್ರೆ, ಹೊಟ್ಟೆ ಕೊಬ್ಬು ಇಸ್ ವೆರಿ ವೆರಿ ಡೇಂಜರಸ್. ನಿಮ್ಮ 10 ಶುಗರ್ ಕಡಿಮೆ ಆಗುತ್ತೆ, 10 ರಿಂದ 20 ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, 10 ರಿಂದ 15 BP ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಕಡಿಮೆ ಆಗುತ್ತೆ. ಸೊ ಪ್ರಿವೆನ್ಷನ್. ಇವತ್ತಿಂದ ನಾನು ಟ್ರೀಟ್ಮೆಂಟ್ ಸ್ಟ್ರೋಕ್ ಬಗ್ಗೆ ಮಾತಾಡಲ್ಲ. ಆಸ್ಪಿರಿನ್ ಕೊಡೋಣ, ಪ್ಲೇಟ್ಲೆಟ್ಸ್ ಕೊಡೋಣ, ಅದ್ ಕೊಡೋಣ, ಹೋಗೋಣ, ಒಳಗಿಂದ ವೈರ್ ಹಾಕೋಣ, ಕ್ಲಾಟ್ ತೆಗಿಯೋಣ, ಏನೇನೋ ಬಂದಿದೆ. ನೀವು ಅದ್ರ ಬಗ್ಗೆ ಮಾತಾಡೋದಕ್ಕಾದ್ರೆ ನನಗೆ ಇನ್ನೂ 2 ಗಂಟೆ 3 ಗಂಟೆ ಬೇಕು, ಪ್ರಯೋಜನ ಇಲ್ಲ. ಕ್ಲಾಟ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಬೇಡ. ಈಗ ನಿಮ್ ಯೋಗದಲ್ಲಿ ಕಲಿಯುವಂತದ್ದೇ ಇದೆ, ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ವೇ. ಲಿಂಕಿಂಗ್ ಟು ಗಾಡ್, ಲಿಂಕಿಂಗ್ ಟು ಸೆಲ್ಫ್. ಎಸ್, ದಟ್ ಈಸ್ ಅ ಟ್ರೂತ್. ಆದ್ರೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಣ, BP ಕಂಟ್ರೋಲ್ ಮಾಡೋಣ, ಕೊಲೆಸ್ಟ್ರಾಲ್ 1 ಸೆಂಟಿಮೀಟರ್ ಹೊಟ್ಟೆ ಕರಗಿಸ್ತಾ ಹೋಗೋಣ. ಇಟ್ ರಿಸಲ್ಟ್ ಈಸ್ ಸೀನ್. ಎಕ್ಸಸೈಸ್, ಯೋಗಾಸನ, ಎವ್ರಿಥಿಂಗ್ ಮ್ಯಾಟರ್ಸ್, ಡಯಟ್ ಮ್ಯಾಟರ್ಸ್. ಇದಾದ್ಮೇಲೆ ಹಾರ್ಟ್ ನಮ್ಮ ಚೆಕ್ಅಪ್ ಮಾಡ್ಕೊಳ್ಳೋದು ಒಳ್ಳೇದು. ECG, ಇಕೋ, ಕಾರ್ಡಿಯಾಲಜಿಸ್ಟ್ ತೋರಿಸಿ ಒಂದ್ಸಲ ಜನರಲ್ ಚೆಕ್ಅಪ್ ಮಾಡಿಸ್ಬಿಟ್ರೆ ಒಳ್ಳೇದು. ಮತ್ತೆ 6 ತಿಂಗಳಿಗೊಮ್ಮೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸುವಂಥದ್ದು, ತಿಂಗಳಿಗೊಮ್ಮೆ BP ಶುಗರ್ ಚೆಕ್ ಮಾಡಿಸುವಂಥದ್ದು, ಖಾಲಿ ಹೊಟ್ಟಿಲಿ ಊಟದ ನಂತರ. ಮತ್ತೆ ನಿಮ್ಮ ಎಲ್ಲ ಎಕ್ಸಸೈಸ್, ಯೋಗಾಸನ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಸ್ಟ್ರೋಕ್ ಆಗುವ ಅವಶ್ಯಕತೆನೆ ಬರೋದಿಲ್ಲ. ಆದ್ರೂ ಒಂದು ಪಕ್ಷ ಏನಾದ್ರೂ ಕ್ಲಾಟ್ ಆಯ್ತು, ಸ್ಟ್ರೋಕ್ ಆಯ್ತು, ಪ್ಯಾರಾಲಿಸಿಸ್ ಆಯ್ತು, ಬಾಯಿ ಸೈಡಿಗೆ ಹೋಯ್ತು, ಮಾತ್ ನಿಂತೋಯ್ತು ಅಂತ ಆದ್ರೆ ನಾವು MRI ಸ್ಕ್ಯಾನ್ ಮಾಡಿ ಕ್ಲಾಟ್ ಎಲ್ಲಿದೆ, ಎಷ್ಟು ದೊಡ್ಡದು ಅಂತ ತಿಳ್ಕೊಂಡು, ರಕ್ತನಾಳ ಎಷ್ಟು ಬ್ಲಾಕ್ ಇದೆ ತಿಳ್ಕೊಂಡು, ಆಸ್ಪಿರಿನ್ ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೆ ಅಟೋರೋಸ್ಟಾಟಿನ್ ಮಾತ್ರೆ ಕೊಟ್ಕೊಂಡು, ಶುಗರ್ಗೆ ಮತ್ತೆ BPಗೆ ಮಾತ್ರೆ ಕೊಟ್ಕೊಂಡು, ಕೊಲೆಸ್ಟ್ರಾಲ್ಗೆ ಮಾತ್ರೆ ಕೊಟ್ಕೊಂಡು, ಮತ್ತೆ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಂಡು, ನಿದ್ರೆ ಮತ್ತೆ ಓಡಾಟ ಒಡನಾಟ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಪ್ರಾಯಶಃ ಇನ್ನೊಂದು ಸ್ಟ್ರೋಕ್ ಆಗೋದನ್ನ ನಾವು ತಡಿಬಹುದು. ವಾಟ್ ಎವರ್ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್. ಕೆಲವು ಸಲ ರಿಕವರಿನೂ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ದಯವಿಟ್ಟು ಎಲ್ಲರೂ ಅಷ್ಟೇ, ಹಾರ್ಟ್ ಅಲ್ಲಿ ಎದೆ ನೋವು ಅಂದ ತಕ್ಷಣ ಸೀದಾ ಆಸ್ಪತ್ರೆಗೆ ಓಡ್ತಾರೆ, ಅದ್ರಲ್ಲಿ ಯಾವ್ದು ಡೌಟ್ ಇಲ್ಲ. ಅವಾಗ ಮನೆ ಮದ್ದು ಗಿನೆ ಮದ್ದು ಏನು ಮಾಡಕ್ ಹೋಗಲ್ಲ, ಬೇಗ ಮೊದ್ಲು ಆಸ್ಪತ್ರೆ ಹೋಗ್ತಾರೆ. ಹಾರ್ಟ್ ಬ್ಲಾಕ್ ಇದೆ, ಬ್ಲಾಕ್ ಓಪನ್ ಮಾಡೋಣ, ಸ್ಟೆಂಟ್ ಹಾಕೋಣ ಅಂತೆಲ್ಲ ಮಾಡ್ತಾರೆ. ಆದ್ರೆ ಇವತ್ತಿಗೂ ಬೇಜಾರು ಏನು ಅಂದ್ರೆ, ಸ್ಟ್ರೋಕ್ ಆದ್ರೂ ಕೂಡ ಅವರು ಆಸ್ಪತ್ರೆಗೆ ತಲುಪೋದಿಲ್ಲ. ಮನೇಲೇ ಇರೋದಂತೂ ಮನೇಲೇ ಇತ್ಕೊಂಡು ಏನಾದ್ರೂ ಬೇರೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ಹತ್ರ ಬರ್ಬೇಕಾದ್ರೆ ಕೆಲವು ಸಲ 1 ದಿನ 2 ದಿನ 1 ವಾರ ಬಿಟ್ಟು ಬರ್ತಾರೆ. ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಇವತ್ತು ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಕ್ಲಾಟ್. 1 ನಿಮಿಷ ವೇಸ್ಟ್ ಮಾಡಿದ್ರೆ ಸ್ಟ್ರೋಕ್ ಆದಾಗ ಯಾರಿಗಾದ್ರೂ 1.9 ಮಿಲಿಯನ್ ನರ ಸಾಯುತ್ತೆ. 1 minute is equal to 1.9 million ನ್ಯೂರಾನ್ಸ್. ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗುರ್ತದವರು ಯಾರಿಗಾದ್ರೂ ಸ್ಟ್ರೋಕ್ ಆದ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ತಕ್ಷಣ ಆಸ್ಪತ್ರೆಗೆ ಕೊಂಡು ಹೋಗಿ. ಯಾಕಂದ್ರೆ 4.5 ಗಂಟೆ ಒಳಗಡೆ ನಾವು ಆಸ್ಪತ್ರೆ ತಲುಪಿದ್ರೆ ನಮಗೊಂದು ಇಂಜೆಕ್ಷನ್ ಆಕ್ಟಿಲೈಸ್ ಅಂತ ಉಂಟು. ಆ ಇಂಜೆಕ್ಷನ್ ಕೊಟ್ರೆ ಕ್ಲಾಟು ರಕ್ತನಾಳ ಕುತ್ತಿಗೆಯಲ್ಲಿ ಆಗಿರ್ಬೋದು, ಬ್ರೈನ್ ಅಲ್ಲಿ ಆಗಿರ್ಬೋದು, ಓಪನ್ ಆಗೋ ಸಾಧ್ಯತೆ ಇರುತ್ತೆ. 70 ರಿಂದ 80% ಓಪನ್ ಆಗೋ ಸಾಧ್ಯತೆ ಇದ್ರೆ ಪ್ರಾಯಶಃ ನಾವು ಅವನ ಮಾತನ್ನು ಉಳಿಸ್ಬೋದು. ಪಾರ್ಶ್ವವಾಯು ಒಂದು ಕಡೆ ಇರುವಂತಹ ಸ್ಟ್ರೋಕ್, ಹೆಮಿಪ್ಲೀಜಿಯಾ ಅಂತ ಏನ್ ಕರಿತೀವಿ, ಪ್ಯಾರಾಲಿಸಿಸ್ ನ ಉಳಿಸ್ಬೋದು, ರಿಕವರಿ ಆಗ್ಬೋದು, ಅವನ್ ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು, ಮತ್ತೆ ಅವನು ನಾವು ಬ್ರೆಡ್ ಅರ್ನರ್ ಆಗ್ಬೋದು. ಇಲ್ಲಾಂದ್ರೆ ಅವ್ನ ಬೆಡ್ ಅಲ್ಲೇ ಮಲಗಿದ ಜೀವನ ಪೂರ್ತಿ ದುಡಿಯೋಕ್ಕೂ ಆಗೋದಿಲ್ಲ.
ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಸ್ಟ್ರೋಕ್ ಆದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಮಿಡಿಯೇಟ್ಲಿ 4.5 hours 4.5 ಗಂಟೆ ಒಳಗಡೆ ಹೋದ್ರೆ ಇನ್ನೂ 1 ಗಂಟೆ ಒಳಗೆ ಹೋದ್ರೆ ಇನ್ನೂ ಒಳ್ಳೇದು. ಆ ಇಂಜೆಕ್ಷನ್ ಕೊಟ್ರೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಇದು ಸ್ಟ್ರೋಕ್ ಆದ ನಂತರ ಮಾಡ್ಬೇಕಾದ ಟ್ರೀಟ್ಮೆಂಟ್. ಮತ್ತೆ ನಮ್ಗೆ ಅಲ್ಲಿ ಇಂಜೆಕ್ಷನ್ ಉಂಟು, ಬ್ರೈನ್ ಅಲ್ಲಿ ಪ್ರೆಷರ್ ಕಡಿಮೆ ಮಾಡುವ, BP ಕಡಿಮೆ ಮಾಡುವ ಇಂಜೆಕ್ಷನ್ ಎಲ್ಲ ಕೊಟ್ಟು ನಾವು ಸ್ಟ್ರೋಕ್ ನ ಸ್ಟೆಬಿಲೈಸ್ ಮಾಡ್ತೀವಿ. ಬಟ್ ಇವತ್ತು ಹೇಳ್ತೀನಿ, ಈಗಲೂ ಅಷ್ಟೇ ಜನಗಳು ಲೇಟ್ ಆಗಿ ಬರ್ತಾ ಇದ್ದಾರೆ ಸ್ಟ್ರೋಕ್ ಆದ್ಮೇಲೆ. ದಯವಿಟ್ಟು ಬೇಡ. ಸ್ಟ್ರೋಕ್ ಆದಾಗ ಆದಷ್ಟು ಬೇಗ ಒಂದು ಆಸ್ಪತ್ರೆ ತಲುಪಿ MRI ಸ್ಕ್ಯಾನ್, CT ಸ್ಕ್ಯಾನ್ ಮಾಡೋಣ. ರಕ್ತಸ್ರಾವ ಆಗಿದ್ರೆ ಪ್ರೆಷರ್ ಕಡಿಮೆ ಮಾಡೋಣ. ರಕ್ತಸ್ರಾವ ಆಗಿಲ್ಲ, ಬ್ಲಾಕ್ ಆಗಿದ್ರೆ ಬ್ಲಾಕ್ ನ ಓಪನ್ ಮಾಡೋಣ. ಒಂದು ಇಂಜೆಕ್ಷನ್ ಕೊಟ್ಟು ಓಪನ್ ಮಾಡೋಣ, ಇಲ್ಲ ಒಳಗಿಂದ ವೈರ್ ಹಾಕಿ ಆ ರಕ್ತದ ಕೊಬ್ಬಿನಾಂಶ ಏನು ಕ್ಲಾಟ್ ಇದೆ ಅದನ್ನ ತೆಗೆದು ಬಿಡೋಣ, ರಕ್ತನಾಳ ವಾಪಸ್ ಓಪನ್ ಆಗುತ್ತೆ. ಇಲ್ಲ ಸ್ಟೆಂಟ್ ಹಾಕೋಣ, ಹೇಗೆ ಹಾರ್ಟ್ ಸ್ಟೆಂಟ್ ಹಾಕ್ತಿವೋ ರಕ್ತನಾಳ ಇಲ್ಲಿ ಬ್ರೈನಿಗೂ ನಮ್ಮ ಕುತ್ತಿಗೆ ರಕ್ತನಾಳಕ್ಕೂ ನಾವು ಸ್ಟೆಂಟ್ ಹಾಕ್ಬೋದು. ಆದರೆ ವಾಟ್ ಎವರ್ ಸೆಡ್ ಅಂಡ್ ಡನ್, ಸ್ಟ್ರೋಕ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾಗಾಗಿ ಎಲ್ಲರೂ ತಮ್ಮ ಏನಾದ್ರೂ ಏನೋ ಕಾಯಿಲೆಗಳಿದ್ರೆ ಶುಗರ್, BP, ಕೊಲೆಸ್ಟ್ರಾಲ್ ನ ಚೆಕ್ಅಪ್ ಮಾಡಿಸ್ಕೊಂಡು, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ನ ಭೇಟಿ ಮಾಡ್ಕೊಂಡು ಅವಾಗ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಿ ಅದಕ್ಕೆ ಅನುಗುಣವಾಗಿ ಕರೆಕ್ಟ್ ಆಗಿ ಮದ್ದು ಮಾಡಿ ಎಲ್ಲಾ ಕಂಟ್ರೋಲ್ ಮಾಡಿದ್ರೆ ಪ್ರಾಯಶಃ 70% 80% ಏನು ಬ್ರೈನ್ ಅಲ್ಲಿ ಬ್ಲಾಕ್ ಆಗದೆ, ರಕ್ತನಾಳ ಒಡ್ಕೊಳ್ಳದೆ, ಮತ್ತೆ ಹಾರ್ಟ್ ಅನ್ನ ಅವಾಗ ಚೆಕ್ಅಪ್ ಮಾಡ್ಕೊಂಡು ಹಾರ್ಟ್ ಅಲ್ಲಿ ಯಾವುದೇ ನ್ಯೂನತೆಗಳು ಇಲ್ಲ ಅಂತಾದ್ರೆ, ಹಾರ್ಟ್ ಅಲ್ಲಿ ರಕ್ತ ಬ್ಲಾಕ್ ಆಗ್ಲಿಲ್ಲ, ಕ್ಲಾಟ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಬ್ರೈನ್ ಕೂಡ ಸೇಫ್ ಆಗಿರುತ್ತೆ. ಸೊ ಇದು ನನ್ನ ಇವತ್ತಿನ ಸ್ಟ್ರೋಕ್ ಬಗ್ಗಿನ ಮಾಹಿತಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಹರಿ ಓಂ ಡಾಕ್ಟರ್. ನಮಸ್ಕಾರ ಅಮ್ಮ, ಹೇಳಿ. ಹರಿ ಓಂ. ನಮಸ್ಕಾರ. ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಮೆಡಿಸಿನ್ ಶುರು ಮಾಡ್ಬೇಕಾ? ನಾರ್ಮಲ್ ಲೆವೆಲ್ ಗಿಂತ ಸ್ವಲ್ಪ ಒಂದು 10-20 ಆತರ ಜಾಸ್ತಿ ಇದ್ರೆ ಶುರು ಮಾಡ್ಬೇಕಾ? ಯಾವ ಲೆವೆಲ್ ಹೋದ್ಮೇಲೆ ಮೆಡಿಸಿನ್ ಶುರು ಮಾಡ್ಬೇಕಾ? ಇಲ್ಲ, ಅಗತ್ಯ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಬರೀ ಕೊಲೆಸ್ಟ್ರಾಲ್ ಹೈ ಇದ್ದು ನಿಮ್ಮ ಶುಗರ್, BP ಎಲ್ಲ ನಾರ್ಮಲ್ ಆಗಿ ಇದ್ರೆ ಪ್ರಾಯಶಃ ನೀವು ಇನ್ನೂ ಕೂಡ ಡಯಟ್ ನಲ್ಲೇ ಮ್ಯಾನೇಜ್ ಮಾಡಬಹುದು. ಕೊಲೆಸ್ಟ್ರಾಲ್ ಅಲ್ಲಿ ತುಂಬಾ ತರ ಕೊಲೆಸ್ಟ್ರಾಲ್ ಇದೆ. HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಎಲ್ಲ ಇದೆ. ಆ LDL ಕೊಲೆಸ್ಟ್ರಾಲ್ ಅಂತ ಒಂದಿದೆ, ನೋಡ್ಕೊಳ್ಳಿ. ಆ LDL ಇಸ್ ಓನ್ಲಿ ಡೇಂಜರ್ ಫೆಲೋ. ಅವನೇ ಬ್ಯಾಡ್ ಕೊಲೆಸ್ಟ್ರಾಲ್. ಆ LDL ಕೊಲೆಸ್ಟ್ರಾಲ್ ಡೆಫಿನೆಟ್ಲಿ ನಿಮ್ಮ LDL ಕೊಲೆಸ್ಟ್ರಾಲ್ 180, 200, 150 ಮೇಲೆ ಇದ್ರೆ ಬೆಟರ್ ಟು ಟ್ರೀಟ್. ಬೇಕಾದ್ರೆ ಆಮೇಲೆ ಮಾತ್ರ ನಿಲ್ಸೋದಾದ್ರೂ ಪರವಾಗಿಲ್ಲ, ಬೆಟರ್ ಟು ಸ್ಟಾರ್ಟ್. ಬಟ್ 100 ಒಳಗಿದ್ರೆ ಬೆಸ್ಟ್ ಅಂತ ಕರೀತಾರೆ. ಅದು ಟಾರ್ಗೆಟ್. ಯಾರಿಗೂ ಪಾಪ ಅಷ್ಟು ಸುಲಭವಾಗಿ 100ರಿಂದ ಒಳಗಡೆ ಮಾಡಕ್ ಆಗಲ್ಲ. ಟ್ರೈಗ್ಲಿಸರೈಡ್ ಅಂದ್ರೆ 240. ಹೌದು, ಅದೇ ಹೇಳ್ತಾ ಇರೋದು. ನೀವು ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಟ್ರೈಗ್ಲಿಸರೈಡ್ ಇಂದ ತುಂಬಾ ಇಂಪಾರ್ಟೆಂಟ್ LDL ಕೊಲೆಸ್ಟ್ರಾಲ್. ನಿಮ್ಮ LDL ಕೊಲೆಸ್ಟ್ರಾಲ್ 110, 120 ಎಲ್ಲ ಇದ್ರೆ ನೀವು ಎಕ್ಸರ್ಸೈಸ್, ಡಯಟ್ ಅಲ್ಲೇ ಮ್ಯಾನೇಜ್ ಮಾಡಬಹುದು, ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ. ಬಟ್ ನಿಮ್ಮ LDL ಕೊಲೆಸ್ಟ್ರಾಲ್ ಏನಾದ್ರು ತುಂಬಾ ಹೈ ಇದ್ರೆ, 150, 170 ಇದ್ರೆ, ಜೊತೆಗೆ ನಿಮ್ಗೆ ಶುಗರ್, BP ಎಲ್ಲ ಇದ್ರೆ ಬೆಟರ್ ಕೊಲೆಸ್ಟ್ರಾಲ್ ಮದ್ದು ಶುರು ಮಾಡೋದು ಒಳ್ಳೇದು. ನಿಮ್ಮ ಎಕ್ಸರ್ಸೈಸ್, ಯೋಗ ಕಂಟಿನ್ಯೂ ಮಾಡ್ಕೊಂಡು ಈ ಮಾತ್ರೆ ತಗೊಳ್ಳೋದು ಒಳ್ಳೇದು. ನಾಳೆ ಏನಾದ್ರೂ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ನಾರ್ಮಲ್ ಬಂದ್ರೆ ಪ್ರಾಯಶಃ ನೀವು 20 mg ಇರೋದನ್ನ 10 mg ಮಾಡ್ಬೋದು, 10 mg ಇರೋದನ್ನ 5 mg ಮಾಡ್ಬೋದು. ಅಗತ್ಯ ಬಿದ್ರೆ ನಿಲ್ಸೋಣ, ಅದಕ್ಕೇನ್ ತೊಂದರೆ ಇಲ್ಲ. ಇಟ್ ಈಸ್ ನೆವರ್ ಹಾರ್ಮ್ಫುಲ್. ದಯಮಾಡಿ ತಿಳ್ಕೊಳ್ಳಿ, ಇದು ಇಂಟರ್ವಲ್ ಮಧ್ಯದಲ್ಲಿ ಮಾತ್ರ ಮಾತಾಡಿರೋದು. ಮತ್ತೆ ಇನ್ನೂ ಸಬ್ಜೆಕ್ಟ್ ಇದೆ. ಆ ಕ್ವಶನ್ಗಳನ್ನೆಲ್ಲ ಅರ್ಜೆಂಟ್ ಆಗಿ ನಾನು ಈಗ ಆಗೋಗುತ್ತೆ ಪಾಠ ಅನ್ಕೊಳ್ಬೇಡಿ, ಮತ್ತೆ ಕೇಳ್ತಾರೆ. ಯಾರು ಇನ್ನಿಬ್ರು ಕ್ವಶನ್ ಕೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಇಬ್ರೇ ದಯಮಾಡಿ, ಯಾರಾದ್ರೂ ಇಬ್ರು ಕೇಳಿ. ಶಿವಕುಮಾರಣ್ಣ, ಟೋಟಲ್ ಆಲ್ ಮ್ಯೂಟ್ ಕೊಟ್ಟಿದ್ದೇನೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಅವಕಾಶ. ಹೌದು, ಹರಿ ಓಂ. ವೆರಿ ಗುಡ್ ಅಣ್ಣ. ಕೇಳಿ. ಅಕ್ಕ, ಅಣ್ಣಂದ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿಮ್ಮ. ನಮಸ್ಕಾರ. ರುಕ್ಮಿಣಿ ಅಂತ ಬ್ಯಾಂಗ್ಳೂರಿಂದ. ಹೇಳಿಮ್ಮ. ನನ್ ಮಗನ್ಗೆ ಈಗ 20 years ಸರ್. ನನ್ ಮಗನ್ಗೆ ಕೇಳಿಸಿದ್ಯಾ ಸರ್? ಕೇಳಿಸ್ತದೆ. ದಯವಿಟ್ಟು ಮಾತಾಡಿ. ಬೈ ಬರ್ತ್ ಅವನ್ಗೆ ಫಿಟ್ಸ್ ಬಂದ್ಬಿಟ್ಟಿದ್ದು ಸರ್. ಅವನ್ಗೆ ಏನಿದೆ ಅಂದ್ರೆ ಅವನಿಗೆ ಈಗ 20 years ಇರೋ ಏಜ್ಗೆ ಅವನ್ಗೆ ಮೈಂಡ್ ಡೆವಲಪ್ ಇಲ್ಲ ಅವನ್ಗೆ. ನನ್ನ ಹಸ್ಬೆಂಡ್ 6 years ಆಯ್ತು ಸರ್ ಹಾರ್ಟ್ ಅಟ್ಯಾಕ್ ಆಗಿ. ನೀವು ಹೇಳ್ತಿದ್ರಲ್ಲ, ಕೇಳಿಸ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರಿ ನೀವು. ತುಂಬಾ ಧನ್ಯವಾದ ನಿಮ್ಗೆ. ಅವನ್ಗೆ ಅದು ಬೈ ಬರ್ತ್ ಫಿಟ್ಸ್ ಬಂದಿದ್ದು. ಅದು ಇವಾಗ ಅದೇ ಸ್ವಲ್ಪ ಎಟ್ಟಾಗನಕಾಗ ಸ್ವಲ್ಪ ಲೆಫ್ಟ್ ಸೈಡ್ ಗೆ ಸ್ವಲ್ಪ ಬಾಯ್ ಮಾತ್ರ ಕ್ರಾಸ್ ಆಗುತ್ತೆ. ಆಮೇಲೆ ಹುಟ್ಟಿದಾಗ ಬಂದಿದ್ದು, ಆಮೇಲೆ ಬಂದಿಲ್ಲ ಅವನಿಗೆ ಫಿಟ್ಸ್. ಅದು
ಹಿಂಗೆ ಇರ್ತಾನ, ಅವ್ನಿಗೆ ಏನಾದ್ರು ಟ್ರೀಟ್ಮೆಂಟ್ ಇಂದ ಸರಿ ಮಾಡ್ಬೋದಾ? ನನ್ಗೆ ಅವನೊಬ್ನೇ ಮಗ ಸರ್, ನನ್ಗೆ ಬೇರೆ ಯಾರು ಇಲ್ಲ ನನಗೆ. ಅಮ್ಮ ಖಂಡಿತವಾಗಿಯೂ ನನಗೆ ಶಿವಕುಮಾರ್ ಸರಿಗೆ ನಾನು ನಂಬರ್ ಕೊಟ್ಟಿದ್ದೇನೆ. ದಯವಿಟ್ಟು ಆ ನಂಬರ್ ಇಸ್ಕೊಂಡು ನನಗೆ ಅವನ ಡೀಟೇಲ್ಸ್ ಎಲ್ಲ ವಾಟ್ಸ್ಆಪ್ ಮಾಡಿ, ಅವನ ರಿಪೋರ್ಟ್ಸ್ ಎಲ್ಲ ವಾಟ್ಸ್ಆಪ್ ಮಾಡಿ. ಖಂಡಿತವಾಗಿಯೂ ಇದು ಇವತ್ತಿನ ಟಾಪಿಕ್ ಸ್ಟ್ರೋಕ್ ಆಗಿದ್ರು, ನೀವು ಕೇಳ್ತಿರೋದು ಎಪಿಲೆಪ್ಸಿ ಬಗ್ಗೆ, ಫಿಟ್ಸ್ ಬಗ್ಗೆ, ಮೂರ್ಛೆ ರೋಗದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹೌದು, ಮೂರ್ಛೆ ರೋಗನ ಎಷ್ಟು ಮಟ್ಟಿಗೆ ಕ್ಯೂರ್ ಮಾಡಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ಒಳ್ಳೆ ರೀತಿಲಿ ಕಂಟ್ರೋಲ್ ಮಾಡಬಹುದು. ಒಳ್ಳೆ ರೀತಿ ಕಂಟ್ರೋಲ್ ಮಾಡಬಹುದು. 2.5 ಇಂದ 3 ವರ್ಷ ಯಾವುದೇ ವ್ಯಕ್ತಿಗೆ ಫಿಟ್ಸ್ ಬರ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಮದ್ದು ತಗೊಳ್ತಾ ಇದ್ದಾರೆ, ಒಂದು ಮಾತ್ರೇನು ಮಿಸ್ ಮಾಡ್ಲಿಲ್ಲ, ನಿದ್ರೆ ಕರೆಕ್ಟ್ ಆಗಿ ಮಾಡ್ಕೊಂಡ, ನಿದ್ರೆ ಕಡಿಮೆ ಆಗ್ಬಾರ್ದು, 8 ಗಂಟೆ ಒಳ್ಳೆ ಮಲಗಿದ್ದಾರೆ, ಟಿವಿ, ಮೊಬೈಲ್, ವಿಡಿಯೋ ಗೇಮ್, ವಾಟ್ಸ್ಆಪ್ ಎಲ್ಲ ಕಡಿಮೆ ಆಗಿದೆ, ಸ್ಟ್ರೆಸ್ ಇಲ್ಲ, ಮತ್ತೆ ಕರೆಕ್ಟ್ ಆಗಿ ಟೈಮ್ ಮಾತ್ರೆ ತಗೊಂಡು 2.5-3 ವರ್ಷ ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬರ್ಲೇ ಇಲ್ಲ ಅಂತ ಆದ್ರೆ MRI ನಾರ್ಮಲ್ ಇದ್ರೆ ಮತ್ತೆ ಆ ಇಜಿ ಅಂತ ಒಂದು 6 ತಿಂಗಳೊಮ್ಮೆ ಇಜಿ ಮಾಡ್ಲೇಬೇಕು. ನಮ್ಮ ತಲೆಯಲ್ಲಿರುವಂತ ಆ ಕರೆಂಟಿನ ಒಂದು ಏನಿದೆ ಏನೋ ಅದನ್ನ ನಾವು ಚೆಕ್ ಮಾಡ್ತೀವಿ ಇಜಿಲಿ ಅಂತ. ಆ ಕರೆಂಟಿನ ಒಂದು ಇದು ನೋಡಿ, ಏನು ವೇವ್ಸ್ ನೋಡಿ, ಮತ್ತೆ MRI ನಾರ್ಮಲ್ ಇದ್ರೆ ಖಂಡಿತವಾಗಿ ನಾವು ಮಾತ್ರೆನ ಕಡಿಮೆ ಮಾಡ್ಬೋದು. 3 ವರ್ಷ ಫಿಟ್ಸ್ ಬರ್ಲಿಲ್ಲ ಅಂದ್ರೆ ನಿಲ್ಲಿಸ್ಲಬಹುದು. ಆದರೆ MRI ಏನಾದ್ರು ತೊಂದರೆ ಇದ್ರೆ MRI ಮಾಡ್ಲೇಬೇಕು. ಮತ್ತೆ ಇಜಿಲಿ ಯಾವಾಗಲೂ ತೊಂದರೆ ಇದ್ರೆ ಖಂಡಿತವಾಗಿಯೂ ನಾವು ಸ್ವಲ್ಪ ಲೈಫ್ ಲಾಂಗ್ ಮಾತ್ರೆನಾದ್ರೂ ಕೊಡ್ಬೇಕಾಗತ್ತೆ. ಸಣ್ಣ ಡೋಸ್ ಆದ್ರೂ ಪರವಾಗಿಲ್ಲ, ಕಡಿಮೆ ಡೋಸ್ ಆದ್ರೂ ಪರವಾಗಿಲ್ಲ, ಲೈಫ್ ಲಾಂಗ್ ಮಾತ್ರೆ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ 5 ರಿಂದ 6 ವರ್ಷ ಮಾತ್ರೆ ತಗೊಳ್ಬೇಕಾಗತ್ತೆ. ಬಟ್ ಎಷ್ಟು ವರ್ಷ, ಲೈಫ್ ಲಾಂಗ್ 5 ವರ್ಷನ 3 ವರ್ಷನಂತ ನಾವು ಡಾಕ್ಟರ್ ನ್ಯೂರಾಲಜಿಸ್ಟ್ MRI ನೋಡಿ, ಇಜಿ ನೋಡಿ, ಪೇಷಂಟ್ ನೋಡಿ, ಹಿಸ್ಟ್ರಿ ನೋಡಿ, ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಅಥವಾ ಬ್ರೈನ್ ಅಲ್ಲಿ ಏನಾದ್ರು ತೊಂದರೆ ಉಂಟಾ ನೋಡಿ ಡಿಸೈಡ್ ಮಾಡೋಣ. ಮತ್ತೆ ಏನಾದ್ರು ಮಾಹಿತಿ ಇದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ನಂಗೆ ಎಲ್ಲ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿ ಮಾತಾಡ್ಬೋದು. ಓಕೆನಾ? ಅಲ್ಲ ಸರ್, ಅವನಿಗೆ ಬೈ ಬರ್ತ್ ಬಂದಿದೆ, ಮತ್ತೆ ಬಂದಿಲ್ಲ ಅವನಿಗೆ. ಹೌದಾ ಅಮ್ಮ, ಏನ್ ಗೊತ್ತಾ, ಬೈ ಬರ್ತ್ ಅಂದ್ರೆ ಒಂದೊಂದ್ಸಲ ಬ್ರೈನ್ ಅಲ್ಲಿ ಒಂದು ಮಚ್ಚೆ ಅಂತ ಇರುತ್ತೆ, ಡಿಸ್ಪ್ಲೇಸಿಯಾ ಅಂತ ಇರುತ್ತೆ. ಅದ್ರಲ್ಲಿ ಆ ಕಾರಣದಿಂದ ಫಿಟ್ಸ್ ಪದೇ ಬರೋ ಸಾಧ್ಯತೆ ಇರುತ್ತೆ. ಬಟ್ ಕೆಲವರು ಒಂದ್ಸಲ ನೀವು ಹೇಳಿದಾಗ ಫಿಟ್ಸ್ ಬಂದ್ರೆ ಮತ್ತೆ ಬರೋದೇ ಇಲ್ಲ ಅಂತ ಮದ್ದು ಬೇಕು ಅಂತ ಇಲ್ಲ. ಪದೇ ಫಿಟ್ಸ್ ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ಬೇಕು. ಒಂದ್ಸಲ ಏನಾದ್ರು ಫಿಟ್ಸ್ ಬಂದು ಮತ್ತೆ ಬರ್ಲಿಲ್ಲ ಅಂದ್ರೆ ಅದು ಫಿಟ್ಸ್ ಗೆ ಮದ್ದು ಮಾಡೋ ಅಗತ್ಯ ಇಲ್ಲ. ಕೆಲವು ಸಲ ಮಕ್ಕಳೇ ಜ್ವರ ಇದ್ರು ಬಂದಿರುತ್ತೆ, ಆ ಟೈಮಲ್ಲಿ ಬಂದ ತಕ್ಷಣ ಲೈಫ್ ಲಾಂಗ್ ಫಿಟ್ಸ್ ಬರಬಹುದಾ ಅಥವಾ ಮದ್ದು ಬೇಕಾ ಅಂತ ಇಲ್ಲ, ಆತರ ಏನು ಇಲ್ಲ. ಬಟ್ ಪದೇ ಫಿಟ್ಸ್ ಬರ್ತಾ ಇದ್ರೆ ಅದು ಸಣ್ಣ ವಯಸ್ಸಲ್ಲಿ ಮಾತ್ರ, ಈಗ್ಲೂ ಮುಂದುವರ್ಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಾವು ಮದ್ದು ಮಾಡ್ಬೇಕು, ಇಲ್ಲಾಂದ್ರೆ ಫಿಟ್ಸ್ ಆಗಿ ಬೀಳುವ ಎಲ್ಲ ಸಾಧ್ಯತೆ ಇರುತ್ತೆ. ಈಗ ಗಾರ್ಡಿನಲ್ಲಿ ಕೊಟ್ಟಿದ್ರು ಸರ್ ಅವಾಗ ಅವನಿಗೆ ರುಕ್ಮಿಣಿ ಅಕ್ಕ, ಐ ಥಿಂಕ್ ನೀವು ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು, ಒಬ್ಬರೇ ಕೇಳಬಾರ್ದು. ಸಬ್ ಕ್ವಶನ್ಸ್. ಹರಿವಮ್ಮ ರಾಘವೇಂದ್ರನ, ಡಾಕ್ಟರ್ ರಾಘವೇಂದ್ರನ, ಹರಿವಮ್ಮಣ್ಣ. ಹೇಳಿಯಮ್ಮ ಹೇಳಿ. ಇವತ್ತು ಏನಣ್ಣ ಅಂತಂದ್ರೆ ನಿಜವಾಗ್ಲು 2 ಮನೆ ಅಂತ ನೀವು ಎಷ್ಟು ಚೆನ್ನಾಗಿ ನೀವು ವಿವರಣೆ ಕೊಟ್ರಣ್ಣ. ನೀವು ಪ್ರತಿಯೊಬ್ಬ ಡಾಕ್ಟ್ರನ್ನು ಮೊದಲು ಅಂದರೇನು, ಹೇಗೆ, ಏಕೆ ಇಷ್ಟನ್ನ ನಿಜವಾಗ್ಲೂ ತಿಳಿಸಿದ್ರೆ ಮಾತ್ರ ನಿಜವಾಗ್ಲೂ ಇದೇನೊಂದು ಹಾಡಿದೆಯಲ್ಲ ನಾವು ವೈದ್ಯೋ ನಾರಾಯಣ ಹರಿ ಅಂತ, ಅದು ಖಂಡಿತವಾಗ್ಲು ಪ್ರತಿಯೊಂದು ಮನೆಯಲ್ಲೂ ಆಗುತ್ತಣ್ಣ. ನೀವ್ ಎಷ್ಟು ಈಸಿಯಾಗಿ ಈ ಒಂದು ಸ್ಟ್ರೋಕ್ ಅನ್ನ ಎಷ್ಟು ಭಯ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಮ್ಮ ಕೇಳಿಸ್ತಾ ಇಲ್ಲ, ಮಾತು ಸ್ಟಾಪ್ ಆಯ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಬ್ಬ ಮಾತಾಡಿ ಅಷ್ಟೊಳಗಡೆ. ಹೇಳಮ್ಮ. ಪ್ರಶ್ನೆಗಳಿದ್ರೆ ಮಾತ್ರ ಹೇಳಿ ದಯವಿಟ್ಟು. ಇನ್ನೊಬ್ಬರು ಮಾತ್ರ ಮಾತಾಡಿ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾರೆ. ಪಾಠ ಮಾಡಿದ ನಂತರ ಮಾಡುವ ಅಣ್ಣ ಇರ್ತಾರೆ. ಇನ್ನೊಂದ್ ಸ್ವಲ್ಪ ಹೇಳಿ. ಹೇಳಿಮ್ಮ. ಡಾಕ್ಟ್ರೆ ಹೇಳಿ. ನಮಸ್ಕಾರ. ಹೇಳಿಮ್ಮ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ಗೆ ಪೇನ್ ಬರ್ತಾ ಇತ್ತು. ನನಗೆ ಸ್ವಲ್ಪ ಎಲರ್ಜೆಟಿಕ್ ಪ್ರಾಬ್ಲಮ್ ಇದೆ. ಫೋರೋಕಾಟ್ ಇನ್ನೆಲ್ಲರ್ ತಗೊಳ್ತೇನೆ. ಮತ್ತೆ ಈಗ 3 ತಿಂಗಳಿಂದ SPYSS ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ. ಸರಿ. ಅದರ ನಂತರ ನನ್ನ ಬ್ರೀತಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಡಾಕ್ಟ್ರೆ. ವೆರಿ ಗುಡ್. ಸೊ ನನ್ಗೆ ಕಫ ಒಂದು ಬರ್ತಾ ಇರ್ತದೆ 5-6 ಸಲ ಪರ್ ಡೇ. ಅದು ಕಂಟ್ರೋಲ್ ಆಗ್ತಾ ಇಲ್ಲ ಡಾಕ್ಟ್ರೆ. ಸರಿ, ಆಯ್ತು. ಏನು ಹೋಗ್ತದೆ. ಸರಿ, ಖಂಡಿತವಾಗಿಯೂ ಈಗ ನೀವೇನ್ ಪ್ರೋಸೆಸ್ ಶುರು ಮಾಡಿದೀರಾ, ಬ್ರೀತಿಂಗ್ ಕೆಪಾಸಿಟಿ ಎಕ್ಸರ್ಸೈಸ್, ಯೋಗ, ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ, ಅದನ್ನ ನಿಲ್ಲಿಸ್ಬೇಡಿ. ಜೊತೆಗೆ ನೀವು ಇನ್ಹೇಲರ್ ಬೇಕಾಗ್ತದೆ ನಿಮ್ಗೆ, ಇನ್ಹೇಲರ್ ಬಿಡಬೇಡಿ. ಅಗತ್ಯ ಬಿದ್ರೆ ಎಮರ್ಜೆನ್ಸಿ ಬ್ರೀಸಸ್ ತಗೊಳ್ಳಿ ಅಷ್ಟೇ. ಮಿಕ್ಕಿದಾಗೆ ನೀವು ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಕೆಪಾಸಿಟಿ ಇಂಪ್ರೂವೈಸ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಈಗ ಈ ಎದೆ ಪೇನ್ಗಳು ಕಡಿಮೆ ಆಗಿದೆ.
ವೆರಿ ಗುಡ್ ಆಗ್ಲಿ. ಮತ್ತೆ ಬ್ರೀತಿಂಗ್ ಕೆಪಾಸಿಟಿ 90% ಮೇಲೆ ಇದೆ ಡಾಕ್ಟರ್ ಮೊದಲಿಗಿಂತ. ಬಹಳ ಸಂತೋಷ. ಹರಿ ಓಂ. ನಮಸ್ಕಾರ. ಹರಿ ಓಂ. ನಮಸ್ಕಾರ ಹೇಳಿಮ್ಮ. ನಮಸ್ಕಾರ ಹೇಳಿ. ನಾನು ಅಮೃತ ಬೆಂಗಳೂರಿಂದ. ಹೇಳಿಮ್ಮ. ನನಗೆ ಕೈಯಲ್ಲಿ ಸಿಸ್ಟ್ ಫಾರ್ಮ್ಸ್ ಆಗಿದೆ, ಅದು ಇದಕ್ಕೆ ಏನಾದ್ರು ರಿಲೇಟೆಡ್ ಇದೆಯಾ? ಮತ್ತೆ ಗಂಟತ್ರ ಒಂದು ಫಾರ್ಮ್ ಆಗಿದೆ, ಇಲ್ಲಮ್ಮ, ಲೈಪೋಮಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ. ನಿಮ್ಮ ಲೈಪೋಮಾಗೂ ನಿಮ್ಮ ಸ್ಟ್ರೋಕಿಗೂ ಮತ್ತೆ ನಿಮ್ಮ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ. ಲೈಪೋಮಾ ಅನ್ನೋದು ಒಂದು ಕೊಲೆಸ್ಟ್ರಾಲ್ ನ ಗೆಡ್ಡೆ, ಸ್ಕಿನ್ ಮೇಲೆ ಬರುವಂತದ್ದು. ಸೊ ಲೈಪೋಮಾ ಇದ್ದ ತಕ್ಷಣ ನನಗೆ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಜಾಸ್ತಿ ಇದೆ, ರಕ್ತನಾಳದಲ್ಲೂ ಜಾಸ್ತಿ ಇದೆ ಅಂತ ದಯವಿಟ್ಟು ಹೆದರ್ಬೇಡಿ, ಭಾವಿಸ್ಬೇಡಿ. ನಿಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ನಾರ್ಮಲ್ ಇರೋ ಸಾಧ್ಯತೆನೇ ಇರುತ್ತೆ. ಆದ್ರೆ ಇದು ಬೈ ಚಾನ್ಸ್ ಕೊಲೆಸ್ಟ್ರಾಲ್ ಸ್ಕಿನ್ ಅಂಡರ್ ಡೆಪಾಸಿಟ್ ಆಗಿದೆ. ಅದು ಯಾವ್ದೇ ರೀತಿಯಾದ ಕೆಟ್ಟ ಗೆಡ್ಡೆ ಏನೂ ಅಲ್ಲ, ಅದನ್ನ ಹಾಗೆ ಬಿಟ್ರು ಆಗುತ್ತೆ. ಏನಾದ್ರು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಬೇಕಾದ್ರೆ ಅದನ್ನ ಆಪರೇಷನ್ ಮಾಡಿ ತೆಗಿಸ್ಬೋದು. ಆದ್ರೆ ಲೈಪೋಮಾ ಅನ್ನೋದು ಕೊಲೆಸ್ಟ್ರಾಲ್ ನ ಒಂದು ಮುದ್ದೆ, ಅದು ಎಲ್ಲ ಕಡೆ ಬರೋ ಸಾಧ್ಯತೆ, ಯಾರಿಗ್ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ಅದು ಬಂದ ತಕ್ಷಣ ನನ್ನ ರಕ್ತನಾಳದಲ್ಲೂ ಕೊಲೆಸ್ಟ್ರಾಲ್ ತುಂಬಿದೆ, ಸ್ಟ್ರೋಕ್ ಆಗುತ್ತೆ ಅನ್ನೋದು ಯಾವುದೇ ರೀತಿಯಾದ ಮಿಸ್ಕನ್ಸೆಪ್ಷನ್, ಭಯಭೀತಿ ಬೇಡ. ಅದಕ್ಕೂ ಸ್ಟ್ರೋಕಿಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲ, ಗಂಟ್ಲ ಹತ್ರ ಬಂದೈತೆ ಇವಾಗ ಹೊಸದಾಗೆ. ನಾನು ಯೋಗ ಶುರು ಮಾಡಿದೀನಿ. ಶುರು ಮಾಡಾದ್ಮೇಲೆ ನನಗೆ ರೆಕಗ್ನೈಸ್ ಆಗ್ತಿದೆ ಈ ಡಬಲ್ ಚಿನ್ ಲೇಯರ್ ಹತ್ರ ಮಧ್ಯದಲ್ಲಿ. ನನಗೆ ಅದು ತುಂಬಾ ಭಯ ಆಗ್ತಿತ್ತು. ಅದಕ್ಕೆ ಏನಿಲ್ಲ ಅದಕ್ಕೊಂದು ಕೆಲಸ ಮಾಡಿ, ಅಲ್ಟ್ರಾಸೌಂಡ್ ಅಂತ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ಎಕ್ಸಾಕ್ಟ್ಲಿ ಅದು ಸಿಸ್ಟ ಲೈಪೋಮಾನ್ ಅಂತ ನೋಡ್ಕೊಳ್ಳಿ, ಅಥವಾ ಥೈರಾಯ್ಡ್ ಸಂಬಂಧ ಊಟ ನೋಡ್ಕೊಳ್ಳಿ. ಅದು ಸಿಸ್ಟ್ ಆಗಿದ್ರು ಲೈಪೋಮಾ ಆಗಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ. ಅಗತ್ಯ ಬಿದ್ರೆ ತೆಗಿಸ್ಬೋದು, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು, ಇಲ್ಲ ವೇಟ್ ಅಂಡ್ ವಾಚ್ ಮಾಡಬಹುದು. ಥ್ಯಾಂಕ್ ಯು ಡಾಕ್ಟರ್. ಮ್ಯೂಟ್ ಮಾಡಿ, ಯಾಕಂದ್ರೆ ಇನ್ನು ಅಕ್ಕಂದ್ರದ ಬಗ್ಗೆನೆ ಅಣ್ಣ ಮಾತಾಡ್ತಾ ಇದಾರೆ. ಪಾಠ ಇದೆ ನ್ಯೂರಲ್ ಡಿಸಾರ್ಡರ್ಸ್ ಆಫ್ ವುಮೆನ್ ಅಂತ, ಹೆಣ್ಮಕ್ಳ ಬಗ್ಗೆನೆ ಹೆಚ್ಚು ಬರೋದ್ರಿಂದ ಈಗ ಸದ್ಯಕ್ಕೆ ಮ್ಯೂಟ್ ಮಾಡಿ ಎಲ್ಲರಿಗೂ. ನಂತರ 9 ಗಂಟೆ ನಂತರ ಕ್ವಶನ್ಸ್ ಕೇಳಕ್ಕೆ ಅವಕಾಶ ಕೊಡೋಣ. ಸರಿ, ನಾನೀಗ ನೆಕ್ಸ್ಟ್ ಕೆಲವು ವಿಚಾರಗಳನ್ನ ಮಾತಾಡ್ಬೇಕು ಅಂತ, ಯಾಕಂದ್ರೆ ಶಿವಕುಮಾರ್ ಸರ್ ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಏನೋ ಒಂದು ಸಾಧ್ಯವಾದ್ರೆ ಫೀಮೇಲ್ಸ್ ರಿಲೇಟೆಡ್ ಅಂತ. ಬಟ್ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಡೆಫಿನೆಟ್ಲಿ ಫೀಮೇಲ್ಸ್ ಅಲ್ಲೇ ನಾವು ಕಾಮನ್ ಆಗಿ ನೋಡುವಂತ ಕಾರ್ಯಕ್ರಮ ಇದು. ಅದೇನು ಅಂದ್ರೆ ಮೈಗ್ರೇನ್ ಮತ್ತೆ ಫೈಬ್ರೋಮಯಾಲ್ಜಿಯಾ. ಫೀಮೇಲ್ಸ್ ಮೇಲ್ಸ್ ಹತ್ರ ವ್ಯತ್ಯಾಸ ಏನಿಲ್ಲ, ಕಾಯಿಲೆ ಯಾರಿಗ್ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಶುಗರ್, BP, ಕೊಲೆಸ್ಟ್ರಾಲ್ ಯಾರಿಗ್ ಬೇಕಾದ್ರೂ ಬರೋದ್ರಿಂದ ಇಬ್ಬರಿಗೂ ಒಂದೇ ತರ ಕಾಯಿಲೆಗಳ ಲಕ್ಷಣಗಳು ಬರೋ ಸಾಧ್ಯತೆ ಇದೆ. ಬಟ್ ಕೆಲವು ವಿಚಾರಗಳು ಫೀಮೇಲ್ಸ್ ಅಲ್ಲಿ ಜಾಸ್ತಿ. ನಾನ್ ನೋಡಿರುವಂತದಲ್ಲಿ ನ್ಯೂರಾಲಜಿಸ್ಟ್ ಆಗಿ ಮೈಗ್ರೇನ್ ಯಾರಿಗ್ ಬೇಕಾದ್ರೂ ಬರುತ್ತೆ, ಆದ್ರೆ ಯಾಕೋ ಫೀಮೇಲ್ಸ್ ತುಂಬಾ ಜಾಸ್ತಿ. ಇದರಲ್ಲಿ ಹಾರ್ಮೋನ್ ಇನ್ವಾಲ್ವ್ಮೆಂಟ್ ಇದೆ, ಮತ್ತೆ ಪೀರಿಯಡ್ಸ್ ಆಗುವಾಗ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಕರೀತಾರೆ, ಮೆನ್ಸ್ಟ್ರಲ್ ಅಸೋಸಿಯೇಟೆಡ್ ಮೈಗ್ರೇನ್ ಅಂತ ಕರೀತಾರೆ. ಸೊ ಮತ್ತೆ ನಾನು ಆಗ್ಲೇ ಹೇಳಿದಾಗೆ 50 ಇಯರ್ಸ್ ಆದ ನಂತರ, 45 ಇಯರ್ಸ್ ಮೆನೋಪಾಸ್ ಆದ ನಂತರ ಸ್ವಲ್ಪ ಸ್ಟ್ರೋಕ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಈ ಮೈಗ್ರೇನ್ ಅಂದ್ರೇನು? ಒಂದು ಭಾಗದಲ್ಲಿ ಒಂದು ಸೈಡ್ ಹೆಮಿಕ್ರೇನಿಯಲ್ ತಲೆನೋವು ಬರುವಂತ ಒಂದು ಕಾಯಿಲೆ. ಈ ತಲೆನೋವು ಬರುವಾಗ ಕಿರಿಕಿರಿ ಆಗೋದು, ಸಿಟ್ಟು ಬರೋದು, ಕೋಪ ಬರೋದು, ಲೈಟ್ ನೋಡಕ್ಕಾಗಲ್ಲ, ಸೌಂಡ್ ಕೇಳಕ್ಕಾಗಲ್ಲ, ವಾಂತಿ ಬಂದಾಗ ಆಗೋದು, ಬಿಸ್ಲಿಗೆ ಹೋದ್ರೆ ಆಗಲ್ಲ, ಯಾರ ಮಾತನಾಡಿದ್ರೆ ಆಗಲ್ಲ, ಟಿವಿ ಹಾಕಿದ್ರೆ ಆಗಲ್ಲ, ಪ್ರಯಾಣ ಮಾಡಿದ್ರೆ ಆಗಲ್ಲ. ಸೊ ಈ ತರ ವಿಚಾರಗಳು ಬರುತ್ತೆ. ಬಂದ್ರೆ ತಲೆನೋವು ಸಿಡಿತಾಗೆ ಆಗ್ತದೆ, ಸುತ್ತಕೆಲ್ಲ ಹೊಡೆದಾಗೆ ಆಗುತ್ತೆ, ಮತ್ತೆ ನಾವು ಒಂದು 4 hours ಗಿಂತ ಜಾಸ್ತಿ ಇರುತ್ತೆ, ವಾಂತಿ ಬಂದಾಗೆ ಆಗುತ್ತೆ, ಕೆಲಸ ಮಾಡಕ್ಕಾಗಲ್ಲ, ಆಫೀಸ್ ಕೆಲಸ ಸ್ಟಾಪ್ ಆಗುತ್ತೆ, ಮನೆಯಲ್ಲಿ ಒಡನಾಟ ಸರಿ ಇರೋದಿಲ್ಲ, ತಲೆನೋವು ಬಂದ್ರೆ ನೀವು ಕಿರಿಕಿರಿ, ಮನೆಯವ್ರಿಗೂ ಕಿರಿಕಿರಿ, ಜಗಳ, ಮೆಮೊರಿ ಕಡಿಮೆ ಆದಾಗ ಆಗೋದು, ಎಮೋಷನ್ ಆಗೋದು, ಅಳೋದು, ಕೊನೆಗೆ ಲೈಟ್ ಆಫ್ ಮಾಡೋದು, ಮಲ್ಕೊಳ್ಳೋದು, ಕೆಲಸಗಳಾಗಲ್ಲ, ಆಫೀಸ್ಗೆ ಹೋಗಲ್ಲ, ಅಡಿಗೆ ಮಾಡಕ್ಕಾಗಲ್ಲ. ಸೊ ಇದು ನಾನು ದಿನನಿತ್ಯದಲ್ಲಿ ಪಾಪ ಹೆಂಗಸರಲ್ಲಿ ಜಾಸ್ತಿ, ಎಲ್ಲರಲ್ಲೂ ಗಂಡಸರಲ್ಲೂ ಇದೆ, ಬಟ್ ಹೆಂಗಸರಲ್ಲಿ ಜಾಸ್ತಿ ಕಾಣುವಂತ ಒಂದು ಕಾಯಿಲೆ. ನನಗನ್ಸುತ್ತೆ ಬೆಸ್ಟ್ ರಿಸಲ್ಟ್ ನನ್ನ ಒಂದು ಪೇಷಂಟ್ಸ್ ಅಲ್ಲಿ ನಾನು ನೋಡಿರೋದು, ಯೋಗ ಮಾಡಿರೋ ಪೇಷಂಟ್ಸ್ ಅಲ್ಲಿ ಮೈಗ್ರೇನ್ ಇಸ್ ವೆರಿ 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 ನೈಸ್ಲಿ ಕಂಟ್ರೋಲ್ಡ್ ಬೈ ಯೋಗ. ಡೆಫಿನೆಟ್ಲಿ ನಾನು ನೋಡಿದೀನಿ. ನಿಮ್ಮ ಪ್ರಾಣಾಯಾಮ ಏನಿದೆ, ಆ ಬ್ರೀತಿಂಗ್ ಎಕ್ಸರ್ಸೈಸ್ ಏನಿದೆ, ಅದೆಲ್ಲ ಡೆಫಿನೆಟ್ಲಿ ಮೈಗ್ರೇನ್ ಹೆಲ್ಪ್ ಆಗುತ್ತೆ. ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಮೈಗ್ರೇನ್ ಇಸ್ ಎ ಪೊಟೆನ್ಶಿಯಲಿ ಪ್ರಿವೆಂಟೇಬಲ್ ಕಂಡೀಷನ್. ಈ ಮೈಗ್ರೇನ್ ಖಂಡಿತವಾಗಿ ನಾವು ತಡಿಬಹುದು. ಮೈಗ್ರೇನ್ ಸ್ವಲ್ಪ ಕೆಲವು ಸಲ ಫ್ಯಾಮಿಲಿ ರನ್ ಆಗುತ್ತೆ, ಅಂದ್ರೆ ತಾಯಿಗೆ ಮೈಗ್ರೇನ್ ಇದ್ರೆ ಮಗಳಿಗೆ ಮೈಗ್ರೇನ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಮೈಗ್ರೇನ್ಗೆ 70% ಕಾರಣ ನಮ್ಮ ಲೈಫ್ ಸ್ಟೈಲ್. ನಂಬರ್ 1 ಸ್ಟ್ರೆಸ್, ಚಿಂತೆ. ಅವಾಗ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಖಾಲಿ ಹೊಟ್ಟೆ, ಬೆಳಿಗ್ಗೆ ತಿಂಡಿ ಮಾಡ್ದೇನೆ ಕೆಲ್ಸಕ್ಕೆ ಹೋಗುವಂತದ್ದು, ಹಂಗರ್, ಕಾಂಟ್ರಾಕ್ಷನ್, ಮೈಗ್ರೇನ್ ಟ್ರಿಗರ್ ಮಾಡುತ್ತೆ. ತುಂಬಾ ಹೊತ್ತು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್, ವಿಡಿಯೋ ಗೇಮ್, ವಾಟ್ಸಪ್, ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಮತ್ತೆ ಒಂದಿನ 8 ಗಂಟೆ ಮಲಗೋದು, ಒಂದಿನ 3 ಗಂಟೆ ಮಲಗೋದು, ಒಂದಿನ 4 ಗಂಟೆ ಮಲಗೋದು, ಒಂದಿನ 12 ಗಂಟೆ ಮಲಗೋದು. ಈ ರೀತಿ ಸ್ಲೀಪ್ ಹೈಜೀನ್ ಅಂತ ಕರೀತಾರೆ, ಅದಿಲ್ಲ ಅಂದ್ರೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಸೊ ಇವೆಲ್ಲ ಕಾರಣಗಳಿದೆ. ಅದಕ್ಕೆ ನಾನ್ ರಿಕ್ವೆಸ್ಟ್ ಮಾಡೋದು ಮೈಗ್ರೇನ್ ಇರೋರಿಗೆ ಏನು ಅಂದ್ರೆ, ಮತ್ತೆ ನಮ್ಮ ಊಟ ಪದಾರ್ಥ. ಮೈಗ್ರೇನ್ ಇದ್ದವರು
ಆದಷ್ಟು ಈ ಎಣ್ಣೆ, ಜಿಡ್ಡು, ಖಾರ ಪದಾರ್ಥ, ಔಟ್ಸೈಡ್ ಜಂಕ್ ಫುಡ್, ಪಿಜ್ಜಾ, ಬರ್ಗರ್ಗಳು, ಪನ್ನೀರು, ಬೇಕರಿ ಐಟಮ್ಸ್, ಮತ್ತೆ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಪಿಕ್ಕಲ್, ಉಪ್ಪಿನಕಾಯಿ, ಇಂಥ ಪದಾರ್ಥನ ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ವೆನ್ ಯು ಅವಾಯ್ಡ್ ಚಾಕ್ಲೇಟ್, ಐಸ್ ಕ್ರೀಮ್, ಪಿಕ್ಕಲ್, ಪನ್ನೀರ್, ಬೇಕರಿ, ಹೈದರಾಬಾದಿ ಸ್ಟೈಲ್ ಬಿರಿಯಾನಿಗಳು, ಮಸಾಲಾ ಐಟಮ್ಸ್ಗಳು, ಈ ಜಂಕ್ ಫುಡ್ಗಳು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ನಿದ್ರೆ ಯಾವಾಗ್ಲೂ ಕರೆಕ್ಟ್ ಆಗಿ 7 hours, 7.5 hours. 10 ಗಂಟೆಗೆ ಮಲಗಿದ್ರೆ 10 ಗಂಟೆಗೆ ಮಲಗೋದು, 5 ಗಂಟೆಗೆ ಇದ್ರೆ 5 ಗಂಟೆಗೆ ಹೇಳುವಂಥದ್ದು. ಶನಿವಾರ ಆಗಿರ್ಲಿ, ಭಾನುವಾರ ಆಗಿರ್ಲಿ, ಬೆಳಗ್ಗೆ ಎದ್ದು ಯೋಗಾಸನ, ಎಕ್ಸರ್ಸೈಸ್ ಮಾಡುವಂಥದ್ದು. ಬೆಳಗ್ಗೆ ಖಾಲಿ ಹೊಟ್ಟೆ ಇರಬಾರ್ದು, ಹೆವಿ ಬ್ರೇಕ್ಫಾಸ್ಟ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಗ್ಯಾಡ್ಜೆಟ್ಸ್ ಗಳನ್ನ ಆದಷ್ಟು ಕಡಿಮೆ ಮಾಡಿ. ಈ ತರ ಇದ್ರೆ ನಾವು ಆದಷ್ಟು ಮೈಗ್ರೇನ್ ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ಮೈಗ್ರೇನ್, ಸಿಂಪಲ್ ಮೈಗ್ರೇನ್ ಕಂಟಿನ್ಯೂಸ್ ಮೈಗ್ರೇನ್ ಆಗಿ, ಟ್ರಾನ್ಸ್ಫರ್ಡ್ ಮೈಗ್ರೇನ್ ಆಗಿ, ಕಾಂಪ್ಲಿಕೇಟೆಡ್ ಮೈಗ್ರೇನ್ ಆಗಿ, ಕೊನೆಗೆ ತಲೆನೋವು ದಿನಾ ಬರ್ಲಿಕ್ಕೆ ಶುರುವಾಗುತ್ತೆ. ಇಮೋಷನ್ಸ್ ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಮತ್ತೆ ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಸಾಂಸಾರಿಕ ಜೀವನದಲ್ಲಿ ಕೂಡ ತುಂಬಾ ನಾನು ವ್ಯತ್ಯಾಸ ಆಗೋದ ನೋಡಿದ್ದೀನಿ. ಗಂಡ ಹೆಂಡತಿ ಮಧ್ಯೆ ಒನ್ ಆಫ್ ದ ಜಗಳ ಅಂದ್ರೆ, ಸರ್ ಯಾವಾಗ್ಲೂ ತಲೆನೋವು ಅಂತ ಇರ್ತಾಳೆ ಸರ್, ಇವಳೇ ತಲೆನೋವು ನನಗೆ. ಅವಳು ಗಂಡಂಗ್ ಹೇಳ್ತಾಳೆ, ಸರ್ ಇವ್ರ ಹೆಸರು ತಲೆನೋವು ಕೊಡೋದು, ನನಗೆ ಒಂಚೂರು ಕೆಲಸ ಮಾಡೋದಿಲ್ಲ, ಮಕ್ಳು ಕೇರಿ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಅಂಡ್ ಯಾಕಂದ್ರೆ ತಲೆನೋವು ಅಂದ್ರೆ ಯು ಶುಡ್ ಫಾಲೋ ಲೈಫ್ ಸ್ಟೈಲ್. ಅಥವಾ 6 ತಿಂಗಳು ನಾವು ಮೊದಲು ಮೈಗ್ರೇನ್ ಒಳ್ಳೆ ಕಂಟ್ರೋಲ್ಗೆ ತರಬಹುದು. ಯಾಕೆ ನೋಡ್ಬೇಕು ಅಂದ್ರೆ, ತಲೆನೋವಿಗೆ ಬೇರೆ ಕಾರಣಗಳು ಇರುತ್ತೆ. ಸಣ್ಣ ಮೈಗ್ರೇನ್ ಹಿಡಿದು ಬ್ರೈನ್ ಟ್ಯೂಮರ್ವರೆಗೂ ಕಾರಣಗಳಿರುತ್ತೆ. ಹಾಗಾಗಿ ಒಬ್ಬ ನ್ಯೂರಾಲಜಿಸ್ಟ್ ನೋಡಿ, ಅವ್ರ ಕಣ್ಣೊಳಗೆ ಲೈಟ್ ಹಾಕಿ ಪ್ರೆಷರ್ ಉಂಟಂತೆಲ್ಲ ನೋಡಿ ಅವ್ರನ್ನ ಪರೀಕ್ಷೆ ಮಾಡಿ, ಇದು ಸಿಂಪಲ್ ಮೈಗ್ರೇನು, ಸ್ಕ್ಯಾನ್ ಏನು ಬೇಡ ಅಂದ್ರೆ ತೊಂದರೆ ಇಲ್ಲ. ಇಲ್ಲ ಇದು ಮೈಗ್ರೇನ್ ತರ ಕಾಣಿಸ್ತಾ ಇಲ್ಲ, ಇಲ್ಲಿ ತುಂಬಾನೇ ಬೇರೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ಆದ್ನ ಸಂದರ್ಭ ಬಂದಾಗ ನಾವು ಸ್ಕ್ಯಾನ್ ಮಾಡಿ ತಲೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಉಂಟು, ಅದು ಬಹಳ ರೇರ್ ಉಂಟ ಅಂತ ನೋಡ್ತೇವೆ. ಅಲ್ಲಿವರೆಗೂ ಮೈಗ್ರೇನ್ ಇಸ್ ಎ ವೆರಿ ಪೊಟೆನ್ಶಿಯಲಿ ಕಂಟ್ರೋಲಬಲ್, ಪ್ರಿವೆಂಟಬಲ್, ಟ್ರೀಟೇಬಲ್ ಕಂಡೀಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಹೆಂಗಸರಲ್ಲಿ ನಾನು ಕಾಣುವಂತ ಒಂದು 90% ಹೆಂಗಸರಲ್ಲಿ ಕಾಣುವಂಥದ್ದು, ಗಂಡಸರಲ್ಲೂ ಇದೆ, ಫೈಬ್ರೋಮಯಾಲ್ಜಿಯಾ ಅಂತ ಕರಿತೇವೆ. ಎಲ್ಲ ಆಸ್ಪತ್ರೆಗೆ ಹೋಗಿ ಆಯ್ತು, MRI ಸ್ಕ್ಯಾನ್ ಆಯ್ತು, CT ಸ್ಕ್ಯಾನ್ ಆಯ್ತು, ನರದ ಸ್ಕ್ಯಾನ್ ಆಯ್ತು, ಥೈರಾಯ್ಡ್ ಆಯ್ತು, ಶುಗರ್ ಆಯ್ತು, ಕೊಲೆಸ್ಟ್ರಾಲ್ ಆಯ್ತು, ಸರ್ ಏನು ತೊಂದರೆ ಇಲ್ಲ ಸರ್. ಬಟ್ ಏನ್ ತೊಂದರೆ ಅಂದ್ರೆ ಎಲ್ಲೆಲ್ಲೂ ನೋವು ಸರ್, ಎಲ್ಲೆಲ್ಲೂ ನೋವು. ಕುತ್ತಿಗೆ ಹತ್ರ ನೋವು, ಕೈ ಹತ್ರ ನೋವು, ತೊಡೆ ಹತ್ರ ನೋವು, ಮೀನಖಂಡ ನೋವು, ಹಿಂದ್ಗಡೆ ಬ್ಯಾಕ್ ಅಲ್ಲಿ ಪೇನು, ಪ್ಯಾರಾಸ್ಪೈನಲ್ ಮಸಲ್ಸ್ ಪೇನು, ಸ್ಕ್ಯಾಪುಲರ್ ರೀಜನ್ ಪೇನು, ಪೇನ್, ಎಡಗಡೆ ಪೇನು, ಬಲಗಡೆ ಪೇನು, ಕಾರಣಗಳು ಗೊತ್ತಿಲ್ಲ. ನೋಡಕ್ ಎಲ್ಲರೂ ಇವ್ಳು ಚೆನ್ನಾಗಿದ್ದಾಳೆ ಇವಳಿಗೆ ಅಂತ ಹೇಳೋದು, ಅವಳನ್ನ ಮಾನಸಿಕ ಅಂತ ಹೇಳಿದ್ದು ಉಂಟು, ಸೈಕ್ಯಾಟ್ರಿಸ್ಟ್ ಹೋಗಿ ಅಂತ ಹೇಳಿದ್ದು ಉಂಟು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಫೈಬ್ರೋಮಯಾಲ್ಜಿ ಅನ್ನೋದು ವೆರಿ ಕಾಮನ್ ಮಿಸ್ಡ್ ಕಾಯಿಲೆ. ಅಲ್ಲಿಗೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲೆಲ್ಲಿ ನಿಮ್ಗೆ ಟೆಂಡರ್ ಪಾಯಿಂಟ್ಸ್ ಇದೆ, ಮುಟ್ಟಿದ್ರೆ ಕೆಲವು ಪಾಯಿಂಟ್ಸ್ ಗಳಿದಾವೆ, ಎಲ್ಲೆಲ್ಲಿ ಪಾಯಿಂಟ್ಸ್ ಮುಟ್ಟಿದಾಗ ನೋವು ಬರುತ್ತೆ ನಿಮ್ಗೆ. ಮತ್ತೆ ಬೇಗ ಮಲಗಿದ್ರು ನೋವು, ಎದ್ರು ನೋವು, ಯಾರು ಮಸಾಜ್ ಮಾಡೋಣ ಅಂದ್ರೂ ಆಗಲ್ಲ, ಅವ್ರು ಮುಟ್ಟಿದ್ರು ನೋವು. ಸೊ ಈ ತರ ಒಂದು ಹೆಂಗಸರಲ್ಲಿ ಬರುವಂತ ಕಾಯಿಲೆ ಕಾಮನ್ ಆಗಿ, ಪಾಪ ಅವ್ರು ತಡ್ಕೊಂಡೇ ಇರ್ತಾರೆ, ನೋವು ತಡ್ಕೊಂಡೇ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಅದಕ್ಕೆ ನಾವು ಫೈಬ್ರೋಮಯಾಲ್ಜಿ ಅಂತ ಕರಿತೀವಿ. ಅದಕ್ಕೂ ಒಳ್ಳೆ ಮದ್ದುಂಟು. ಮತ್ತೆ ವಿಗರಸ್ ಎಕ್ಸರ್ಸೈಸ್, ಬೆಳಿಗ್ಗೆ ಒಂದು 20 ರಿಂದ 25 ನಿಮಿಷ ಏರೋಬಿಕ್ ಎಕ್ಸರ್ಸೈಸ್ ಮಾಡಿದ್ರೆ, ಅಥವಾ ನಿಮ್ಮ ಯೋಗದಲ್ಲಿ ಯಾವತ್ತಾದ್ರೂ ತುಂಬಾನೇ ಉಸಿರಾಡುವಂತಹ ತುಂಬಾ ಎನರ್ಜೆಟಿಕ್ ಎಕ್ಸರ್ಸೈಸ್ ಇದ್ರೆ ಫೈಬ್ರೋಮಯಾಲ್ಜಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಕಾಮನ್ ಆಗಿ ಹೆಂಗಸರಲ್ಲಿ ನೋಡುವಂತ ಒಂದು ಕಾಯಿಲೆ. ಅದಕ್ಕೆ ವಿಗರಸ್ ಸ್ವಲ್ಪ ಆಕ್ಟಿವ್ ಎಕ್ಸರ್ಸೈಸ್ ಬೇಕು. ನಿಮ್ ಯೋಗದಲ್ಲಿ ಆತರ ಆಕ್ಟಿವ್ ಹೈ ಎನರ್ಜಿಕಲ್ ಎಕ್ಸರ್ಸೈಸ್ ಇದ್ರೆ ಖಂಡಿತ ಫೈಬ್ರೋಮಯಾಲ್ಜಿಗೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಒಳ್ಳೆ ಮಾತ್ರೆ ಸಹ ಉಂಟು. ವಿಟಮಿನ್ ಡಿ ಕೊರತೆ ಬಹಳ ಕಾಮನ್ ಹೆಂಗಸರಲ್ಲಿ. ಯಾಕಂದ್ರೆ ಪಾಪ ಅವರು ಅಡಿಗೆ ಮನೇಲೇ ಇರ್ತಾರೆ, ಸೂರ್ಯನ ಬೆಳಕೆ ಸಿಕ್ಕಲ್ಲ, ಗಂಡಸರು ಹೊರಗಡೆ ಹೋಗಿ ಬರ್ತಾ ಇರ್ತಾರೆ. ಸನ್ಲೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಲು ಕುಡಿಯುವಂಥದ್ದು, ಕ್ಯಾಲ್ಸಿಯಂ ಪದಾರ್ಥವನ್ನು ತಗೊಳ್ಳುವಂಥದ್ದು, ಮತ್ತೆ ಸನ್ಲೈಟಿಗೆ ಹೋಗುವಂಥದ್ದು ಇದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ವೈಟಮಿನ್ ಡಿ ಕೊರತೆ ಆದ್ರೆ ನಿಮ್ಮ ಮೂಳೆಗಳು, ಪರ್ಟಿಕ್ಯುಲರ್ಲಿ ಫಿಮೇಲ್ಸ್ ಅಲ್ಲಿ, ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ಹಾರ್ಮೋನ್ ಕಡಿಮೆ ಆಗಿ ಆಸ್ಟಿಯೋಪೊರೋಸಿಸ್, ಬೋನ್ಗಳು ಟೊಳ್ಳಾಗುವ ಸಾಧ್ಯತೆ ಗಂಡಸರಿಗಿಂತ ಜಾಸ್ತಿ. ಸೊ ಆಸ್ಟಿಯೋಪೊರೋಸಿಸ್ ಆದ್ರೆ ಮೂಳೆಗಳು, ಮಾಂಸಗಳು, ಜಾಯಿಂಟ್ ಗಳೆಲ್ಲ ವೀಕ್ ಆಗಿ ಬೇಗ ಪುಡಿಯಾಗುವ ಸಾಧ್ಯತೆ ಇದ್ರೆ, ಮತ್ತೆ ಬೀಳುವ ಸಾಧ್ಯತೆ ಇರುತ್ತೆ, ಫ್ರಾಕ್ಚರ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ವೈಟಮಿನ್ D3 ಫಿಮೇಲ್ಸ್ ಅಲ್ಲಿ ಎಲ್ಲ ಹೆಂಗಸರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ನಿಮ್ಮ ವೈಟಮಿನ್ D3 ನ ಚೆಕ್ ಮಾಡಿಸ್ಕೊಳ್ಳಿ, ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ದಯವಿಟ್ಟು ತಗೊಳ್ಳಿ. ಹಾಲೆಲ್ಲ ಕುಡಿರಿ, ಬಿಸಿಲು ತಗೊಳ್ಳಿ, ಮೂಳೆನ ಮಾಂಸನ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ. ಇನ್ನೊಂದು B12 ಅಂತ ವಿಟಮಿನ್ ಇದೆ.
ಅದು ಕೊರತೆ ಆದ್ರೆ ಮೆಮೊರಿ ಕಡಿಮೆ ಆಗುವಂಥದ್ದು, ಡಿಮೆನ್ಷಿಯಾ ಆಗುವಂಥದ್ದು ಬಹಳ ಕಾಮನ್. ಅದಕ್ಕೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಆಹಾರವನ್ನು ಸರಿಯಾಗಿ ತಗೊಳ್ಬೇಕಾಗಿ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೇನೆ. ಸೊ ಅದು ಸ್ಟ್ರೋಕ್ ಆಗಿರ್ಬೋದು, ಫೈಬ್ರೋಮಯಾಲ್ಜಿ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ವೈಟಮಿನ್ D3 ಕೊರತೆಯಿಂದ ಆಗುವಂತ ಮೂಳೆ ಮಾಂಸ ವೀಕ್ ಆಗುವಂತ, ಟೊಳ್ಳಾಗುವಂತ ಒಂದು ಪ್ರಮೇಯ ಇರ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಟ್ರೀಟಬಲ್ ಕಂಡೀಷನ್ಸ್. ಅದನ್ನೆಲ್ಲ ಸರಿ ಮಾಡ್ಕೊಬೇಕು. ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರು ಯಾವ್ದೋ ಟಾಪಿಕ್ ಬಗ್ಗೆ ಏನಾದ್ರು ಇದು ಸ್ಪೆಸಿಫಿಕ್ ಆಗಿ ಬೇಕಿದ್ರೆ ಕೇಳ್ಬೋದು. ಮುಗಿಸ್ಬಿಡಿ ಸರ್. ಇದು ಮೈಗ್ರೇನ್ ಒಂದು ಇನ್ನೊಂದು ಹೇಳ್ತಾರೆ, ಅದನ್ನು ಮುಗಿಸ್ಬಿಡಿ. ಫೈಬ್ರೋಮಯಾಲ್ಜಿ, ಅದೇ ಹೇಳಿದ್ನಲ್ಲ, ಫೈಬ್ರೋಮಯಾಲ್ಜಿ ಅಂದ್ರೆ ಎಲ್ಲಾ ಮಾಂಸಗಳು ಪೇನ್ ಆಗುವಂಥದ್ದು, ಮೂಳೆಗಳೆಲ್ಲ ಪೇನ್ ಆಗುವಂತ ಒಂದು ಕಾಯಿಲೆ. ಸೊ ಆತರ ಏನಾದ್ರು ಇದ್ರೆ ದಯವಿಟ್ಟು ನಿಮ್ಮ ವೈಟಮಿನ್ D3 ನ ಚೆಕ್ಅಪ್ ಮಾಡ್ಕೊಳ್ಳಿ, ಕ್ಯಾಲ್ಸಿಯಂ ನ ಚೆಕ್ ಮಾಡ್ಕೊಳ್ಳಿ, ಥೈರಾಯ್ಡ್ ನ ಚೆಕ್ ಮಾಡ್ಕೊಳ್ಳಿ. ನಾವ್ ಯಾವಾಗ್ಲೂ ಬರೀ ಶುಗರ್ ಬಿ ಪಿ ಚೆಕ್ ಮಾಡ್ತಾ ಇರ್ತೀವಿ. ವೈಟಮಿನ್ D3, ವೈಟಮಿನ್ B12 ಅಥವಾ ಈ ನಮ್ಮ ಈ ಕ್ಯಾಲ್ಸಿಯಂ, ಫಾಸ್ಫರಸ್ ಇದು ಯಾರು ಚೆಕ್ ಮಾಡ್ಸೋದೇ ಇಲ್ಲ. ಯಾವಾಗ ಚೆಕ್ ಮಾಡ್ಸಿದ್ರೆ ಸರ್ 5 ವರ್ಷ ಮುಂಚೆ, 2 ವರ್ಷ ಮುಂಚೆ. ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇದೆಲ್ಲ ಇದ್ರೆ, ಯಾಕಂದ್ರೆ ಈ ಥೈರಾಯ್ಡ್ ಒಂದು ಕೊರತೆ ಇದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಥೈರಾಯ್ಡ್ ಕೊರತೆ ಆಗಿ ನಮ್ಗೆ ಗೊತ್ತೇ ಇರಲ್ಲ. ಬ್ಲಡ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಥೈರಾಯ್ಡ್ ತುಂಬಾ ಕಡಿಮೆ ಇದೆ ಅಂತ, ಗ್ರಂಥಿ ಪ್ರೊಡ್ಯೂಸೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಥೈರಾಯ್ಡ್ ಕರೆಕ್ಟ್ ಆಗಿದ್ರೆ ಇಡೀ ನಮ್ಮ ಸಿಸ್ಟಮೇ ಕರೆಕ್ಟ್ ಆಗಿರುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಎಷ್ಟು ಜನ ಥೈರಾಯ್ಡ್ ಮದ್ದು ಕೊಟ್ಟ ಮೇಲೆ ಅವರ ಮೈಕೈ ನೋವು, ಸುಸ್ತು, ಕಿರಿಕಿರಿ ಎಲ್ಲ ಕಡಿಮೆ ಆಗಿ, ಅಷ್ಟೇ ಆಲ್ಸೋ ಅವರಿಗೆ ಅಮಲಮಲು, ನಿದ್ರೆ, ಸದಾ ತೂಕಡಿಕೆ, ಗೊರಕೆ ಎಲ್ಲ ಕಡಿಮೆ ಆಗಿ ತೂಕನೂ ಕಡಿಮೆ ಆಗಿದ್ದು ಉಂಟು. ಸೊ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ಏನಾದ್ರೂ ನಿಮ್ಮಲ್ಲಿ ಯೋಗದಲ್ಲಿ ಎಕ್ಸರ್ಸೈಸ್ ಇದ್ರೆ ದಯವಿಟ್ಟು ಥೈರಾಯ್ಡ್ಗೆ ಸಂಬಂಧಪಟ್ಟ ಎಕ್ಸರ್ಸೈಸ್ ನೆಲ್ಲ ಚೆನ್ನಾಗಿ ಮಾಡಿ. ದಯವಿಟ್ಟು ಪರ್ಟಿಕ್ಯುಲರ್ಲಿ 40+ ಎಲ್ಲ ಕ್ರಾಸ್ ಆಗಿದ್ರೆ ನಿಮ್ಮೆಲ್ಲರದ್ದು ಥೈರಾಯ್ಡ್ ನ ಒಮ್ಮೆ TSH ಅಟ್ಲೆ ಸಿಂಪಲ್ ಆಗಿ TSH ಒಂದು ಚೆಕ್ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ಮ ನಿಯರ್ ಬೈ ಫಿಸಿಷಿಯನ್, ಎಂಡೋಕ್ರೈನಾಲಜಿಸ್ಟ್ ಗೆ ತೋರಿಸಿ ಥೈರಾಯ್ಡ್ ನ ದಯವಿಟ್ಟು ಸರಿ ಮಾಡ್ಕೊಳ್ಬೇಕಾಗಿ ವಿನಂತಿ. ಮತ್ತೆ ಇನ್ನು ನೀವು ಎಪಿಲಿಪ್ಸ್ ಬಗ್ಗೆ, ಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾನು ದಯವಿಟ್ಟು ಅಪಸ್ಮಾರ ಒಂದು ಅಭಿಶಾಪ ಅನ್ಕೊಂಡು ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ಕೊಳ್ಳೋದು ಫಿಟ್ಸ್ ಅಂತ ನೋಡಿ. ಒಂದು ಹೆಂಗ್ಸ ಒಬ್ರು ಇಲ್ಲಿ ಫೋನಲ್ಲೇ ಕೇಳಿದ್ರು, ಮಗನ್ ಬಗ್ಗೆ ಕೇಳಿದ್ರು. ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಯಾರು ಓಪನ್ ಆಗಿ ಡಿಸ್ಕಸ್ ಮಾಡಲ್ಲ. ಎಷ್ಟೋ ಜನ ಫಿಟ್ಸ್ ಬಂದು ನಾಲ್ಗೆ ಕಚ್ಕೊಂಡು, ನೊರೆ ಬಂದು, ರಕ್ತ ಎಲ್ಲ ಬಂದು, ಬಿದ್ದು ತಲೆಗೆ ಪೆಟ್ಟಾಗಿ, ಜಾಯಿಂಟ್ ಡಿಸ್ಲೊಕೇಟ್ ಆಗಿ ಏನಾದ್ರೂ ಬರೋದೇ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಚಪ್ಪಲಿ, ಕೀ ಎಲ್ಲ ಇಟ್ಕೊಂಡು, ಕೀ ಕೊಟ್ಕೊಂಡು ಹೀಗೆ ಇದ್ದಾರೆ. ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡಿ. ಅದು ಯಾವ್ದೇ ರೀತಿ ಸ್ಟಿಗ್ಮಾ ಅಲ್ಲ, ಯಾವ್ದೇ ರೀತಿ ಅಭಿಶಾಪ ಅಲ್ಲ. ಅದಕ್ಕೆ ಪೊಟೆನ್ಶಿಯಲಿ ಟ್ರೀಟೇಬಲ್, ಕ್ಯೂರ್ ಮಾಡಕ್ಕಾಗುತ್ತಿಲ್ಲ ಗೊತ್ತಿಲ್ಲ. ಫಿಟ್ಸ್ ನ ಖಂಡಿತವಾಗಿ ಒಳ್ಳೆ ಕಂಟ್ರೋಲ್ ಮಾಡ್ಬೋದು. ಎಷ್ಟೊಂದು ಫಿಟ್ಸ್ ನ ನಾವು 3 ವರ್ಷ ಆದ್ಮೇಲೆ ಮಾತ್ರ ನಿಲ್ಸಿ ಕ್ಯೂರ್ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಆದ್ರೆ ಅಟ್ಲೀಸ್ಟ್ ಒಂದು 3 ವರ್ಷ ಕರೆಕ್ಟ್ ಮದ್ದು ಮಾಡಿದ್ರೆ, MRI ಸ್ಕ್ಯಾನ್, EG ಎಲ್ಲ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ದಯವಿಟ್ಟು ಫಿಟ್ಸ್ ನ ಯಾವತ್ತು ನೆಗ್ಲೆಕ್ಟ್ ಮಾಡಬೇಡಿ. ಮೂರ್ಛೆ ರೋಗನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಮೂರ್ಛೆ ಇರೋ ವ್ಯಕ್ತಿಗಳು ದಯವಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಆದಷ್ಟು ಟಿವಿ, ಮೊಬೈಲು, ಗ್ಯಾಡ್ಜೆಟ್ಸ್, ರೆಟಿನ ಕಣ್ಣು ಸ್ಟಿಮ್ಯುಲೇಟ್ ಆಗಬಾರ್ದು. ಮತ್ತೆ ನಿದ್ರೆ ಕರೆಕ್ಟ್ ಆಗಿರ್ಬೇಕು. ಫಿಟ್ಸ್ ಇರೋರಿಗೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡಬಾರ್ದು. ಸಿಂಗಲ್ ಡೋಸ್ ಡಸ್ ಮ್ಯಾಟರ್. ಡಾಕ್ಟರ್ ಮಾತ್ರೆ ಕೊಟ್ಟಿದ್ರೆ, ಎಪ್ಟೈನ್ ಯಾವುದೇ ಮಾತ್ರೆ ಕೊಟ್ಟಿದ್ರೆ, ಗಾರ್ಡಿನಲ್ಲಿ ಒಂದು ಮಾತ್ರೆ ಮಿಸ್ ಮಾಡಿದ್ರು ಫಿಟ್ಸ್ ಅಂತ ಕಟ್ಟಿಟ್ಟ ಬುತ್ತಿ. ಆ ಟೈಮಲ್ಲಿ ನೀವು ಎಲ್ಲಿ ಬೀಳ್ತೀರಾ ಅಂದ್ರೆ ಖಂಡಿತ ಆ ಟೈಮಲ್ಲಿ ನಿಮ್ಗೆ ತಲೆಗೆಲ್ಲ ಪೆಟ್ಟಾದ್ರೆ, ಫಿಟ್ಸ್ ನಿಮ್ಗೆ 50 ಸಲ ಬಂದ್ರು ನಿಮ್ಗೆ ಜೀವಕ್ಕೆ ತೊಂದರೆ ಇಲ್ಲ, ವಾಪಸ್ ಸರಿಯಾಗ್ಬಿಡ್ತೀರಾ. ಆದ್ರೆ ಫಿಟ್ಸ್ ಬಂದಾಗ ಪಕ್ಕದಲ್ಲಿ ಯಾರು ಇಲ್ಲ ಅಂದ್ರೆ ನೀರು, ಬೆಂಕಿ, ಮಹಡಿಯಿಂದೆಲ್ಲ ಬಿದ್ದವರು ಉಂಟು. ದಯವಿಟ್ಟು ಫಿಟ್ಸ್ ನ ನೆಗ್ಲೆಕ್ಟ್ ಮಾಡ್ಬಿಡಿ. ನಿಮ್ಮ ನ್ಯೂರಾಲಜಿಸ್ಟ್ಗೆ ತೋರಿಸಿ, EG ಮಾಡಿಸಿ, MRI ಮಾಡಿಸಿ, ಅವ್ರ ಪರೀಕ್ಷೆ ಮಾಡ್ಲಿ. ಇದು ಫ್ಯಾಮಿಲಿ ಬಂದಿರುತ್ತ ಫಿಟ್ಸಾ ಅಥವಾ ಫಿಟ್ಸಿಗೆ ಕಾರಣ ಏನು? ತಲೆಯಲ್ಲಿ ಏನಾದ್ರು ಮಚ್ಚೆ ಉಂಟಾ? ಬ್ರೈನ್ ನಲ್ಲಿ ಏನಾದ್ರು ಮಚ್ಚೆ ಉಂಟಾ ಹುಟ್ಟುವಾಗ್ಲೇ? ಅಥವಾ ಹುಟ್ಟುವಾಗ್ಲೇ ಮಗುಗೆ ಏನಾದ್ರು ತೊಂದರೆ ಆಗಿತ್ತಾ? ಸಿಸೇರಿಯನ್ ಆಗಿತ್ತಾ? ನಾರ್ಮಲ್ ಡೆಲಿವರಿ ಆಗಿತ್ತಾ? ಅಥವಾ ಅಕ್ಕ ತಂಗಿರಿಗೆ, ಅಣ್ಣ ತಂಗಿರಿಗೆ ಫಿಟ್ಸ್ ಉಂಟಾ? ಕುಟುಂಬದಲ್ಲಿ ಯಾರಿಗಾರ ಫಿಟ್ಸ್ ಉಂಟಾ? ಅಥವಾ ಏನು ಇಲ್ದೇನೆ ಸಡನ್ ಆಗಿ 50 ವರ್ಷ 40 ವರ್ಷ ಫಿಟ್ಸ್ ಬಂತ? ತಲೆಯಲ್ಲಿ ಏನಾದ್ರು ಸ್ಟ್ರೋಕ್ ಆಗಿತ್ತಾ? ಸ್ಟ್ರೋಕ್ ಆಗಿ ತಲೆಯಲ್ಲಿ ಗಾಯ ಆಗಿತ್ತಾ? ಗಾಯದಿಂದ ಫಿಟ್ಸ್ ಬಂದಿದ್ಯಾ? ಬ್ರೈನ್ ನಲ್ಲಿ ಗೆಡ್ಡೆ ಇದೆಯಾ? ಟ್ಯೂಮರ್ ಇದೆಯಾ? TB ಇದೆಯಾ? NCC ಕ್ರಿಮಿ ಅನ್ನೋ ವರ್ಮ್ ಇದೆಯಾ? ಸೊ ಫಿಟ್ಸಿಗೆ ಸಾವಿರಾರು ಕಾರಣ ಇದೆ. ಸೊ ಫಿಟ್ಸ್ ಬಂದಾಗ ಕೀ ಕೊಟ್ಕೊಂಡು, ಚಪ್ಪಲಿ ಮೂಸ್ಕೊಂಡು, ಅಥವಾ ಬೆಳ್ಳುಳ್ಳಿ ಕೊಟ್ಕೊಂಡು, ಈರುಳ್ಳಿ ಕೊಟ್ಕೊಂಡು ಏನಾಗಲ್ಲ ಅನ್ಕೊಂಡು ದೇವ್ರ ಆತರ ದಯವಿಟ್ಟು ಮಾಡ್ಬೇಡಿ. ಯಾಕಂದ್ರೆ 5 ನಿಮಿಷಕ್ಕಿಂತ ಫಿಟ್ಸ್ ಏನಾದ್ರು ಜಾಸ್ತಿ ಆದ್ರೆ ಬ್ರೈನಿಗೆ ಫಿಟ್ಸ್ ಇಂದನೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ನ್ಯೂರಾಲಜಿಸ್ಟ್ಗೆ ತೋರಿಸಿ ಫಿಟ್ಸ್ಗೆ ಕಾರಣ ಏನು ಅಂತ ಕ್ಲಿನಿಕಲ್ಲಿ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು, MRI ಮಾಡಿಸ್ಕೊಂಡು, EG ಮಾಡಿಸ್ಕೊಂಡು, ಮದ್ದು ಮಾಡ್ಕೊಂಡು ಖಂಡಿತವಾಗಿ ಕ್ಯೂರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ಫಿಟ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ.
ಸೊ ನಾನು ಸ್ಟ್ರೋಕ್ ಇದ ನಂತರ ಇನ್ನೊಂದು ನೆಗ್ಲೆಕ್ಟ್ ಮಾಡ್ತಿರೋ ಒಂದು ನರದ ಕಾಯಿಲೆ ಅಂದ್ರೆ ಮೂರ್ಛೆ ರೋಗ, ಅಪಸ್ಮಾರ. ಅದನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಹಂಗಂತ ಎಲ್ಲರೂ ಅನ್ಕಾನ್ಶಿಯಸ್ ಆದ ತಕ್ಷಣ ಅದು ಫಿಟ್ಸ್ ಅಂತ ಭಾವಿಸ್ಬೇಡಿ. ಮತ್ತೆ ಇನ್ನೊಂದು ವಿಷಯ, ಕೈ ಕಾಲು ಜರ್ಕ್ ಬಂದು ಬಾಯಲ್ಲಿ ನೊರೆ ಬಂದ್ರೆ ಮಾತ್ರ ಫಿಟ್ಸ್ ಅಲ್ಲ. ಸಡನ್ ಆಗಿ ಏನೋ ಮಾತಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಕನಸು ಕಾಣ್ತಾ ಇರೋ ಹಾಗೆ ಮಾತಾಡ್ತಾ ಇರೋ ವ್ಯಕ್ತಿ ಕನಸು ಕಾಣ್ತಾ ಇದ್ರೆ, ಅಥವಾ ಬಾಯಿನ ಹೀಗೆ ಮಾಡ್ತಾ ಇದ್ರೆ, ಕೈ ಹೀಗೆ ಮಾಡ್ತಾ ಇದ್ರೆ, ಅದು ಕೂಡ ಫಿಟ್ಸ್. ನೀವು ಪಿಕ್ಚರ್ ಬರೀ ನೋಡಿರ್ತೀರ, ಕೈ ಕಾಲಿಗೆ ಬಂದು ನೊರೆ ಬಂದ್ರೆ ಫಿಟ್ಸ್ ಅಂತ. ಅದು ಬರೀ ಒಂದು ಫಿಟ್ಸ್. ಒಬ್ಬ ಅನ್ಕಾನ್ಶಿಯಸ್ ಆಗಿ ಒಬ್ಬ ಬಿದ್ರೆ ಅದು ಫಿಟ್ಸ್. ಅಷ್ಟೇ ಅಲ್ಲ, ಆ ಪೇಷಂಟಿಗೆ ಡ್ರೀಮ್ ತರ, ಡೇ ಡ್ರೀಮಿಂಗ್ ತರ ಮಾಡಿ ಕನಸು ಕಾಣ್ತಾ ಇದ್ರೆ ಅದು ಒಂಥರ ಫಿಟ್ಸ್. ಬರೀ ತುಟ್ಟಿನ ಹಿಂಗ್ ಮಾಡ್ತೀರಾ, ಅದು ಒಂಥರ ಫಿಟ್ಸ್. ಬಟ್ ಏನು ಬೇಡ, ಸುಮ್ನೆ ಜರ್ಕ್ ಬಂದ್ರು ಅದು ಒಂಥರ ಫಿಟ್ಸ್. ಸೊ ಫಿಟ್ಸ್ ಅಲ್ಲಿ ಸಾವಿರಾರು ತರ ಇದೆ. ದಯವಿಟ್ಟು ಅದು ಡಾಕ್ಟರ್ಗೆ ಮಾತ್ರ ಗೊತ್ತಾಗುತ್ತೆ. ಬರೀ ನಾಲಿಗೆ ಕುಚ್ಕೊಂಡು ನೊರೆ ಬಂದ್ರೆ, ಕೈ ಕಾಲ್ ಮೇಲೆ ಮಾಡಿದ್ರೆ ಮಾತ್ರ, ಕಣ್ಣು ಮೇಲೆ ಹೋದ್ರೆ ಮಾತ್ರ ಫಿಟ್ಸ್ ಅಂತ ಭಾವಿಸ್ಬೇಡಿ. ಎಲ್ಲಾ ರೀತಿಲಿ ಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಹಂಗಂತ ಪ್ರೆಗ್ನೆಂಟ್ ಬಿದ್ದವರೆಲ್ಲ ಮೂರ್ಛೆ ರೋಗ ಅಂತ ಹೇಳ್ಬೇಡಿ. ಅವನು BP ಕಡಿಮೆ ಆಗಿ ಬಿದ್ದಿರ್ಬೋದು, ಪಾಪ ಅವನಿಗೆ BP ಲೋ ಆಗಿ ಬಿದ್ದಿರ್ಬೋದು, ಅಥವಾ ಅವನಿಗೆ ಸ್ಟ್ರೋಕ್ ಆಗಿ ಬಿದ್ದಿರ್ಬೋದು, ಅಥವಾ ಹೀಟ್ ಜಾಸ್ತಿ ಆಗಿ ಬಿದ್ದಿರ್ಬೋದು, ಅಥವಾ ಊಟ ತಿಂಡಿ ಮಾಡಿದ್ರೆ ಡಿಹೈಡ್ರೇಷನ್ ಆಗಿ ಶುಗರ್ ಲೋ ಆಗಿ ಬಿದ್ದಿರ್ಬೋದು. ಸೊ ಹಾಗಾಗಿ ಬಿದ್ದದೆಲ್ಲ ಫಿಟ್ಸ್ ಅಲ್ಲ, ಬಟ್ ಬಿದ್ದದ್ ಯಾವ್ದೋ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹಾಗಾಗಿ ಫಿಟ್ಸ್ ನ ಮತ್ತೆ ಬೀಳುವಂತದನ್ನ ಯಾವತ್ತು ನೆಗ್ಲೆಕ್ಟ್ ಮಾಡಿದ್ರೆ ನ್ಯೂರಾಲಜಿಸ್ಟ್ಗೆ ಆದಷ್ಟು ಬೇಗ ತೋರಿಸ್ಬೇಕಾಗಿ ವಿನಂತಿ. ಮತ್ತೆ BP ಬರೀ ಮಲ್ಕೊಂಡ್ ಮಾತ್ರ ಚೆಕ್ ಮಾಡಿಸ್ಬೇಡಿ. BP ಮಲಗಿ ಚೆಕ್ ಮಾಡಿಸಿದ ನಂತರ 1 ನಿಮಿಷ ನಿಂತ್ಕೊಂಡು ಮತ್ತೆ BP ಚೆಕ್ ಮಾಡಿಸಿ. ಯಾಕಂದ್ರೆ ಮಲಗಿದ BP ನಿಂತ BP ಒಂದೇ ಇದ್ರೆ ಒಳ್ಳೇದು. ಆದ್ರೆ ಮಲಗಿರೋ BP 140 ಇದ್ದು ನಿಂತ್ಕೊಂಡಾಗ 100ಕ್ಕೆ ಬಂದ್ರೆ ಅದಕ್ಕೆ ಹೈಪೋಟೆನ್ಷನ್, ಆರ್ಥೋಸ್ಟ್ಯಾಟಿಕ್. ಅಂದ್ರೆ ಮಲಗಿದಾಗ ನಾರ್ಮಲ್ ಇದೆ, ನಿಂತಾಗ ಕಡಿಮೆ ಇದೆ. ಅದಕ್ಕೆ ಎಷ್ಟೊಂದು ಜನ ನಿಂತಾಗ ಸರ್ ನಂಗೆ ತಲೆ ಚಕ್ಕರ್ ಬರುತ್ತೆ, ಕಣ್ಣು ಕತ್ಲೆ ಆಗುತ್ತೆ, ನಾನು ಬೀಳ್ತೀನಿ ಅಂತ ಅನ್ಕೊಂಡೆ, ಬಿದ್ದೇ ಬಿಟ್ಟೆ, ಪ್ರಜ್ಞೆ ಹೋಯ್ತು, ಮೈ ಕೈಯೆಲ್ಲ ಕೋಲ್ಡ್ ಆಯ್ತು, ಬೆವರು ಬಂತು ಅಂತ ಹೇಳ್ತಾರೆ. ಇದಕ್ಕೆ ನಾವು ಸಿಂಕೋಪ್ ಅಂತ ಕರಿತೀವಿ. ಸಿಂಕೋಪ್ ಬಹಳ ಮಿಸ್ ಮಾಡುವಂತ ಕಾಯಿಲೆ, ಪರ್ಟಿಕ್ಯುಲರ್ಲಿ ಯಂಗ್ ಫೀಮೇಲ್ಸ್. ಹುಡುಗಿರಲ್ಲಿ 10 ರಿಂದ 20 ವರ್ಷದ ಒಳಗಡೆ ತುಂಬಾ ಜನ ಹುಡುಗಿರು ಬರ್ತಾರೆ, ಸರ್ ನಂಗೆ ಕಣ್ ಕತ್ಲೆ ಆಗುತ್ತೆ ಬೀಳ್ತಾ ಇದ್ದೀನಿ, ಕಣ್ ಕತ್ಲೆ ಆಗುತ್ತೆ ಬೀಳ್ತಾ ಇದ್ದೀನಿ ಅಂತ. ನೀವು 50 ಸಲ ಬಿದ್ರು ಹೇಳ್ತೀರಾ, ಆದ್ರೆ ಬಿದ್ದಾಗ ಏನು ತಾಗಿಸ್ಕೊಳ್ತೀರಾ ಅನ್ನೋದೇ ನಮಗೆ ವಿ ಆರ್ ವರಿಡ್ ಅಬೌಟ್. ಯಾಕಂದ್ರೆ ಸಿಂಕೋಪ್ ಆಗಿ ತಲೆಗೆ ಗೋಡೆ ತಾಗಿ ಚುಚ್ಕೊಂಡು ಏನೇನೋ ಆಗಿದೆ, ನಾನು ಅನಾಹುತಗಳನ್ನ ನೋಡಿದ್ದೀನಿ. ಅದಕ್ಕೆ ನಿಮ್ಮ ಹೈಡ್ರೇಷನ್ ಕರೆಕ್ಟ್ ಆಗಿರ್ಬೇಕು, ನೀರ್ ಚೆನ್ನಾಗಿ ಕುಡಿಬೇಕು, ಉಪ್ಪಿನಾಂಶ ಕಡಿಮೆ ಇದ್ರೆ ಅದನ್ನ ಮೇಲ್ ಮಾಡ್ಕೊಬೇಕು, ಮಜ್ಜಿಗೆ, ಲೈಮ್ ಜ್ಯೂಸ್ ಆ ತರ ವಿಚಾರಗಳನ್ನೆಲ್ಲ ನೋಡ್ಕೊಳ್ಬೇಕು. ಮತ್ತೆ ನಿಮ್ಮ BP ಮಲಗಿದ್ದಾಗ ನಿಂತಾಗ ಏನುಂಟು ಅಂತ ಚೆಕ್ ಮಾಡಬೇಕು. ಮತ್ತೆ ಯೋಗದಲ್ಲಿ ಮೀನಖಂಡ ಸ್ಟ್ರೆಂಥನ್ ಮಾಡುವ ಎಕ್ಸರ್ಸೈಸ್ ಇದ್ರೆ, ಮೀನಖಂಡ ಸ್ಟ್ರಾಂಗ್ ಮಾಡುವಂತ ಎಕ್ಸರ್ಸೈಸ್ ಇದ್ರೆ ಕಾಲ್ನಲ್ಲಿ, ಅದು ನಿಂತ್ಕೊಂಡು ಮಾಡುವಂತದ್ದಿದ್ರೆ, ಆ ಎಕ್ಸರ್ಸೈಸ್ ನಿಮ್ಮ BP ನ ಲೋ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಿಮ್ಮ ಮೀನಖಂಡ, ಕಾಫ್ ಮಸಲ್ ಈಸ್ ಲೈಕ್ ಎ ಹಾರ್ಟ್. ನಮ್ಗೆ 3 ಹಾರ್ಟ್ ಇದೆ, ಒಂದು ಈ ಹಾರ್ಟ್, ಇನ್ನೊಂದು 2 ಮೀನಖಂಡ, ಯುವರ್ ಕಾಫ್ ಮಸಲ್ಸ್. ಯಾವಾಗ ಕಾಫ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೋ ನಿಮ್ಮ BP ಪಿಕಪ್ ಆಗುತ್ತೆ. ಸೊ ನಿಮ್ಗೆ ಯಾರಾದ್ರೂ ಕಣ್ಣು ಕತ್ತಲೆ ಆಗ್ತಾ ಇದ್ರೆ, ನಿಂತಾಗ ಚಕ್ಕರ್ ಬರ್ತಾ ಇದ್ರೆ, ಕಣ್ಣು ಕತ್ತಲಾಗಿ ಬ್ಲಾಕ್ಔಟ್ ಆಗಿ ಬೀಳುವಂತ ಸ್ಥಿತಿ ಇದ್ರೆ, ಅಥವಾ ಬೀಳ್ತಾ ಇದ್ರೆ, ಮೈಯೆಲ್ಲ ಕೋಲ್ಡ್ ಆಗ್ತಾ ಇದ್ರೆ, ಬೆವತ್ಕೊಳ್ತಾ ಇದ್ರೆ, ಅಂತ ಸಂದರ್ಭ ಬಂದಾಗ ನಾನು ಹೇಳೋದಿಷ್ಟೇ, ನಿಮ್ಮ ಯೋಗದಲ್ಲಿ ಮೀನಖಂಡ ಸ್ಟ್ರೆಂಥನ್ ಮಾಡುವಂತ, ಕಾಲಲ್ಲಿ ಬಲ ಪಂಪ್ ಮಾಡುವಂತ ಎಕ್ಸರ್ಸೈಸ್ ಇದ್ರೆ, ಮೀನಖಂಡ ಪಂಪ್ ಮಾಡೋ ಎಕ್ಸರ್ಸೈಸ್ ಇದ್ರೆ ನಿಂತಾಗ ಅದು BP ನ ಲೋ ಆಗ್ಲಿಕ್ಕೆ ಬಿಡೋಲ್ಲ, ಸಿಂಕೋಪ್ ಆಗಿ ಅನ್ಕಾನ್ಶಿಯಸ್ ಆಗ್ಲಿಕ್ಕೆ ಬಿಡೋಲ್ಲ. ನಿಮ್ಮ BP ನ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ನೀರ್ ಚೆನ್ನಾಗಿ ಕುಡೀರಿ. ಮತ್ತೆ ಅಂತವ್ರು ಸ್ವಲ್ಪ ನಿಂಬೆ ಹುಳಿ ಜ್ಯೂಸು, ಮಜ್ಜಿಗೆ, ಉಪ್ಪಿನಾಂಶ, ಸಾಲ್ಟ್ ತಗೊಳ್ಬೇಕಾದ ಸ್ಥಿತಿ ಬರುತ್ತೆ. ಪ್ರಿವೆಂಟಿಬಲ್ ಕ್ಯಾಟಸ್ಟ್ರೋಫ್, ಒಂದು ತಡೆಯುವಂತ ಅನಾಹುತ ಇದು ಯಾವುದು, ಸಿಂಕೋಪ್. ಸೊ ಹಾಗಾಗಿ ಸ್ಟ್ರೋಕ್ ಒಂದ್ ಕಡೆ ಆದ್ರೆ, ಸಿಂಕೋಪು, ಫಿಟ್ಸ್, ಮೈಗ್ರೇನ್ ಅನ್ನೋದು ಇನ್ನೊಂದ್ ಕಡೆ. ನಮ್ಮ ಕಾಮನ್ ಆಗಿ ನಮ್ಮ OPDಗೆ ನರರೋಗ ವಿಭಾಗಕ್ಕೆ ಬರುವಂತಹ ಒಂದು ಕಾಯಿಲೆಗಳು, ಪರ್ಟಿಕ್ಯುಲರ್ ಫೀಮೇಲ್ಸ್ ಅಲ್ಲಿ ಮೈಗ್ರೇನು ಮತ್ತೆ ಸಿಂಕೋಪು ಜಾಸ್ತಿ ಇದೆ. ಗಂಡಸರಲ್ಲಿ ಸ್ವಲ್ಪ ಸ್ಟ್ರೋಕ್ ಜಾಸ್ತಿನೇ. ಮೇ ಬಿ ಸ್ಮೋಕಿಂಗ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮತ್ತೆ ಸ್ಟ್ರೆಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾರ್ಮೋನ್ ಡೆಫಿನೆಟ್ಲಿ ಮ್ಯಾಟರ್ಸ್ ಫೀಮೇಲ್ಸ್ ಅಲ್ಲಿ. ಮೆನೋಪಾಸ್ ಆದ್ಮೇಲೆ ತುಂಬಾ ವಿಚಾರಗಳು ಜಾಸ್ತಿ ಆಗ್ತದೆ. ಮೂಳೆ ಮಾಂಸ ವೀಕ್ ಸಹಜವಾಗಿ ಆಗ್ತಾ ಹೋಗುತ್ತೆ ಎಲ್ಲರಿಗೂ. ಅದನ್ನ ನೀವು ಸ್ಟ್ರಾಂಗ್ ಮಾಡ್ಕೊಬೇಕು. ನಿಮ್ಮ ಯೋಗದಲ್ಲಿ ಏನಾದ್ರೂ ಮೂಳೆ ಮಾಂಸ ಸ್ಟ್ರಾಂಗ್ ಮಾಡ್ಲಿಕ್ಕಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಅದರಿಂದಾಗಿ ಆಸ್ಟಿಯೋಪೊರೋಸಿಸ್, ಫ್ರಾಕ್ಚರ್ ಅಷ್ಟೇ ಅಲ್ಲ, ನಿಮ್ಮ ಫೈಬ್ರೋಮಯಾಲ್ಜಿಯಾ ಕಾಯಿಲೆನ ಖಂಡಿತವಾಗಿ ನೀವು ತಡೆಬಹುದು. ಧನ್ಯವಾದಗಳು. ಬಹಳ ಸಂತೋಷ. ಡಾಕ್ಟರ್ BS ರಾಘವೇಂದ್ರ ಅವರು ಇದುವರೆಗೂ ಸಾಕಷ್ಟು ವಿಷಯಗಳನ್ನ, ಪರ್ಟಿಕ್ಯುಲರ್ಲಿ ಆನ್ ಸ್ಟ್ರೋಕ್ ಅಂಡ್ ಸಿಂಕೋ, ಮೈಗ್ರೇನ್, ಪರ್ಟಿಕ್ಯುಲರ್ ಹೆಣ್ಮಕ್ಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಎಲ್ಲ ಅಕ್ಕಂದ್ರು, ಅಣ್ಣಂದ್ರು, ತಾಯಿಯಂದ್ರು ಇರ್ತಾರೆ,
ಅವರೆಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಡಾಕ್ಟರ್ ರಾಘವೇಂದ್ರ ಅವರು ಸ್ಪೋಕ್ ಮೆನಿ ಥಿಂಗ್ಸ್ ಅಬೌಟ್ ಫಿಮೇಲ್. ಈಗ ಸಿಂಪಲ್ ಆಗಿ ಅವ್ರು ಹೇಳಿದಂತಹ ನೀವು ತಕ್ಷಣನೇ ಈಗ ನಾನು ಕ್ವಶನ್ ಸೆಷನ್ ಓಪನ್ ಆಗುತ್ತೆ, ಆದ್ರೆ ತಕ್ಷಣವೇ 100 ಕ್ವಶನ್ ಕೇಳೋ ಬದಲಿಗೆ ಇಂಪಾರ್ಟೆಂಟ್ ಅಂದ್ರೆ ಅಣ್ಣ ಬಹಳ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ನಮ್ಮ ಕಂಟ್ರೋಲು, ನಮ್ಮದೇ ಆದಂತ ಕಂಟ್ರೋಲ್. ನೀರನ್ನ ಕುಡಿಯಿರಿ, ಸಿಂಪಲ್, ನೀರನ್ನ ಕುಡಿಯಿರಿ, ಅದನ್ನ ಒಂದು ಡಿಹೈಡ್ರೇಷನ್ ಮಾಡ್ಕೋಬೇಡಿ ಅಂತೇಳಿ. ಫುಡ್ಗಳ ಬಗ್ಗೆ ಹೇಳಿದ್ರು, ಅನೇಕ ಫುಡ್ ನಮ್ಮಲ್ಲಿ ಇರುವಂತಹ ನಾವು ಕಂಟ್ರೋಲ್ ಮಾಡುವಂತದನ್ನ ಮಾಡಿ. ಸೊ ಈ ತರದ್ದು ನಾವುಗಳೆಲ್ಲ ಕಂಟ್ರೋಲ್ ಮಾಡಿ ನಂತರ ಆಗದಿದ್ರೆ ಮಾತ್ರ ಕ್ವಶನ್ ಕೇಳೋದು ಒಳ್ಳೇದು. ಯೋಗದಲ್ಲಿ ಅನೇಕ ಆಸನಗಳು, ಮೀನಖಂಡವನ್ನ ಸ್ಟ್ರೆಂಥನ್ ಮಾಡುವಂತ ಆಸನಗಳು ನಮ್ಮಲ್ಲಿದ್ದಾವೆ. ಅವನ್ನ ದಯಮಾಡಿ ನಿಮ್ಮ ಶಿಕ್ಷಕರ ಹತ್ರ ತಿಳ್ಕೊಂಡು, ಹೊಸಬ್ರಿದ್ದಾಗೆ, ಹಳಬ್ರೆಲ್ಲರಿಗೂ ಗೊತ್ತಿದೆ, ಹೊಸಬ್ರು ಅಂದ್ರೆ 3 ತಿಂಗಳು 6 ತಿಂಗಳು ವರ್ಷ ಇದ್ದಾರೆ ಎಲ್ಲರೂ, ದಯಮಾಡಿ ನಿಮ್ ಶಿಕ್ಷಕರ ಹತ್ರ ತಿಳ್ಕೊಂಡ್ರೆ